ಸೈಡಿಗೆ, ಸೈಡ್. Please give a big round of applause to all the students. ಪ್ರೋತ್ಸಾಹಧನ ನೀಡುವುದಾಗಿ ಘೋಷಿಸಲಾಗಿತ್ತು. ಆದರೆ ವಿದ್ಯಾರ್ಥಿಗಳು 97.83 ಅಂಕವನ್ನು ಪಡೆದ ಮೂಲಕ 70,000 ರೂಪಾಯಿಗಳ ಒಂದು ಬಾಂಡನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಧಿಕಾ ತಂದೆ ಹನುಮಂತ ಈ ವಿದ್ಯಾರ್ಥಿನಿಗೆ 30,000 ರೂಗಳ ಬಾಂಡನ್ನು ವಿತರಣೆ ಮಾಡಲಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ. ಬಾಂಡ್ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹಾಗೂ ನಂತರ ಹಿತನುಡಿಗಳನ್ನು ಆಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆರಾಧ್ಯಗುರು ಚನ್ನಬಸವೇಶ್ವರನನ್ನು ಬಸವಾದಿ ಶರಣರನ್ನು ಸ್ಮರಿಸುತ್ತಾ ಆಕ್ಸ್ಫರ್ಡ್ ಕಾಲೇಜಿನ ತೃಪ್ತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸತ್ಯನಾರಾಯಣ ಶ್ರೇಷ್ಠಿಯವರೇ, ಆ ಸಂಸ್ಥೆ ಎಲ್ಲ ಸದಸ್ಯರೇ, ಈ ಕಾಲೇಜಿನ ಎಲ್ಲ ಉಪನ್ಯಾಸಕರೇ, ವಿದ್ಯಾರ್ಥಿನಿಯರೇ, ನೆರೆದಂಥ ಎಲ್ಲ ಕಿರಿಯ ಗಣ್ಯರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೂ ಶರಣಾರ್ಥಿಗಳು. ಇಲ್ಲಿಯ ತನಕ ನಮ್ಮ ಡಾಕ್ಟರ್ ಮತ್ತು ಬಾಬುಗೌಡರು ವಿಚಾರಗಳನ್ನು ಹಂಚಿಕೊಂಡ್ರು. ನಿಮ್ಮ ಮುಂದಿನ ಭಾವಿ ಜೀವನ ಹೇಗಿರಬೇಕು, ಆಮೇಲೆ ಬಾಬುಗೌಡರು ಹೇಳ್ತಾ ಅಭ್ಯಾಸ ಮಾಡೋದನ್ನು ಕರಿಬೇಕು. ನಾವು ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾದವು ಅಂತಂದ್ರೆ ಆ ಒಂದು ಸಾಧನೆ ಕುಂಠಿತ ಆಗುತ್ತೆ, ಮುಂದೆ ಜೀವನದಲ್ಲಿ ಅದನ್ನು ಅನುಭವಿಸಿಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ನಮ್ಮ ಡಾಕ್ಟರ್ ಸರ್ ಮುಂದಿನ 5 ವರ್ಷದ ಭಾವಿ ಭವಿಷ್ಯವನ್ನು ಈಗಲೇ ನಾವು ಬರೆದಿಟ್ಕೊಳ್ಬೇಕಂತಕ್ಕಂಥ ಮುದ್ದಾದ ಒಂದು ಅತಿ ಮುಖ್ಯವಾದ ಒಂದು ವಿಚಾರವನ್ನು ಹೇಳಿದರು. ಸಾಧನೆಗೆ ಅಸಾಧ್ಯವಾಗುವುದು ಯಾವುದಿಲ್ಲ, ಆದರೆ ಸಾಧಿಸುವ ಛಲ ಬೇಕು ಅಂತ ಒಂದು ಸಾಧನೆ ಮಾಡ್ತಕ್ಕಂಥ ಒಳ್ಳೆಯ ಛಲ ಈಗಿನ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಯಾಕಂತಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಿ ಈ ಒಂದು ಆಕ್ಸ್ಫರ್ಡ್ ಕಾಲೇಜಿನ ಭವ್ಯವಾದ ಮಂದಿರದಲ್ಲಿ, ಭವ್ಯವಾದ ಮರದಲ್ಲಿ ಹರಳುವ ಹೂಗಳಾಗಿ ಹರಳಿ ಜಗತ್ತಿಗೆ ಅಂದರೆ ನಮ್ಮ ನಾಡಿಗೆ ಸುಗವನ್ನು ಸೂಸಲಿ ಇರತಕ್ಕಂಥ ವಿಚಾರವನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿದು ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಇವರಿಗೆ ಧನ್ಯವಾದಗಳು. ಇವರಿಗೆ ಎಲ್ಲರಿಗೂ ನಮಸ್ಕಾರ. ಪ್ರಥಮ ವರ್ಷದ ಕಾಲೇಜ್ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನಿಮ್ಮ ಕಾಲೇಜ್ ಶಿಕ್ಷಣ ತುಂಬ ಉತ್ಸಾಹ, ಸಂತೋಷ ಮತ್ತು ಸಂಭ್ರಮದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ. ನಾವು ನಿಮ್ಮನ್ನು ಉದ್ದೇಶಿಸಿ ರಾಜಕೀಯ ಭಾಷಣಂತೂ ಮಾಡಲ್ಲ, ಬದಲಾಗಿ ನೀವೆಲ್ಲರೂ ನನ್ನ ಸಹೋದರಿಯರು ಎಂದುಕೊಂಡು ಕೆಲವು ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಈ ದೇಶದ ಮಿಸೈಲ್ ಮ್ಯಾನ್ ಆಗಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಒಬ್ಬ ಪುಟ್ಟ ಬಾಲಕ ಸಮಾರಂಭದಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಅದೇನೆಂದರೆ, ಈ ದೇಶದ ಶಕ್ತಿ ಮತ್ತು ದೌರ್ಬಲ್ಯ ಎಲ್ಲಿ ಅಡಗಿದೆ ಅಂತ. ಅದಕ್ಕೆ ಅಬ್ದುಲ್ ಕಲಾಂ ಅವರು ಹೀಗೆ ಉತ್ತರಿಸುತ್ತಾರೆ: ಈ ದೇಶದ
ಶಕ್ತಿ ಮತ್ತು ದೌರ್ಬಲ್ಯ ಈ ದೇಶದ ಕೋಟ್ಯಾಂತರ ಯೋಜನೆಗಳ ಕೈಯಲ್ಲಿ ಇದೆ ಅಂತ ಅದು ಒಬ್ಬ ಬಾಲಿಕನಿಗೆ ಹೇಳಿದ ಉತ್ತರ ಅಂತ ನನಗೆ ಅನಿಸುತ್ತಿಲ್ಲ. ನಿಮ್ಮನ್ನು ಸಹ ಉದ್ದೇಶಿ ಹೇಳಿದ ಮಾತು ಎಂದು ನನಗೆ ಅನಿಸುತ್ತಿದೆ. ಈ ದೇಶದ ಶಕ್ತಿ ಮತ್ತು ದೌರ್ಬಲ್ಯ ನಿಮ್ಮ ಕೈಯಲ್ಲಿದೆ. ಈ ದೇಶದ ಹಾಗೂ ಕುಟುಂಬದ ಭವಿಷ್ಯ ಮತ್ತು ಕನಸು ನೀವೇ ಆಗಿದ್ದೀರಿ. ಹಾಗಾಗಿ ನೀವು ಅತ್ಯುತ್ತಮ ಶಿಕ್ಷಣ ಪಡೆಯಿರಿ, ಸಾಧನೆ ಮಾಡಿ ದೇಶಕ್ಕೆ, ನಿಮ್ಮ ಕುಟುಂಬಕ್ಕೆ, ನೀವು ಕಲಿಯುವ ಶಾಲೆ ಕಾಲೇಜುಗಳಿಗೆ ಒಳ್ಳೆಯ ಗೌರವ ತನ್ನಿ. ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರು ಕಷ್ಟಪಟ್ಟು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಶಿಕ್ಷಣ ನೀಡಿದ್ದಾರೆ. ನೀವು ಅದನ್ನು ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಉತ್ತಮವಾಗಿ ಓದಿ. ಕೆಟ್ಟ ಚಟುವಟಿಕೆಗಳಿಗೆ ಗುರಿಯಾಗಬೇಡಿ, ಕೆಟ್ಟವರ ಸ್ನೇಹ ಮಾಡಬೇಡಿ. ಈ ವಯಸ್ಸು ನಿಮ್ಮನ್ನು ಅನೇಕ ಕಡೆ ಕೈ ಬಿಸಿ ಕಲಿಯುತ್ತಿದೆ. ಯಾವುದಕ್ಕೂ ಬಲಿಯಾಗಬೇಡಿ. ಉತ್ತಮ ಪ್ರಜೆಗಳಾಗಿ, ಒಳ್ಳೆಯ ಅಧಿಕಾರಿಯಾಗಲು, ಹೃದಯರಾಗಲು, ಅತ್ಯುತ್ತಮ ರಾಜಕೀಯ ನಾಯಕರಾಗಲು, ರೈತನಾಗಲು ಹಾಗೂ ಅನೇಕ ಬಗೆಯ ರಂಗಗಳಲ್ಲಿ ನೀವು ಕಂಡ ಕನಸುಗಳು ಸಾಧನೆ ಮಾಡಲು ಹೆಜ್ಜೆಯಾಗಿ. ನಿಮ್ಮೆಲ್ಲ ಇದೇ ನನ್ನ ಪ್ರೀತಿಯ ಮನವಿ. ಹಾಗೆ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನದೊಂದು ಪ್ರೀತಿಪೂರ್ವಕ ಮನವಿದೆ. ಏನೆಂದರೆ, ಮಕ್ಕಳಿಗೆ ಪಾಠ್ಯ ಪುಸ್ತಕ ಪಾಠ ಮಾಡುವ ಜೊತೆಗೆ ಈ ಸಮಾಜದಲ್ಲಿ ಇರುವ ಹೇಗೆ ಬದುಕಬೇಕು, ಹಿರಿಯರೊಂದಿಗೆ, ತಂದೆ ತಾಯಿಯರೊಂದಿಗೆ, ಮಹಿಳೆಯರೊಂದಿಗೆ, ಇವರೊಂದಿಗೆ ಹೇಗೆ ಸ್ನೇಹ ಸೌಕರ್ಯ, ಸಹಭಾಗ್ಯ ಹಾಗೂ ಸಾಮರಸ್ಯದಿಂದ ಬದುಕಬೇಕು ಎನ್ನುವ ಮೌಲ್ಯವನ್ನು ಚಿಂತನೆ ಬೋಧಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹಾಗೂ ಈ ನಮ್ಮ ಸತ್ಯನಾರಾಯಣ ಶೆಟ್ಟಿ ಅವರು, ಯಾಕಂದರೆ ರಿಯಲಿ ಭಾಳ ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ನಾವು ಈಗ ಬರ್ತಾ ಇದ್ದಾಗ ಕೇಳಿದ್ವಿ 2011 ಈ ಕಾಲೇಜ್ ಸ್ಟ್ರೆಂತ್ ಬರೀ ಒಂದು 40 ಸ್ಟೂಡೆಂಟ್ಸ್ ಇದ್ರಂತ. ಈಗ ಆಲ್ಮೋಸ್ಟ್ ಒಂದು 2500 ರೀಚ್ ಆಗಿದ್ದಾರೆ. ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಮುಂದೆ ಅವ್ರು ಇನ್ನೂ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಮಾಡಲಿ, ನಾವೆಲ್ಲರ ಜೊತೆಗೆ ಇರ್ತೀವಿ. ಆಮೇಲೆ ನಾವು ಆ್ಯಕ್ಚುಲಿ ನಂದು ಹೇಳ್ಬೇಕಂದ್ರೆ, ನಾನು ನಮ್ಮ ಫಾದರ್ ಮದರ್ ಏನದ ನನಗೆ ಇಲ್ಲಿ ಸಿಂಧೂರಾಗಿದ್ದರೆ ಕೆಡ್ತಾನ ಅಂತಂತ ಆಂಧ್ರದಾಗ ಓದಿಸಿದ್ರು. ನನ್ನ ಸೆಂಟ್ ಜೋಸಫ್ ಅಪ್ ಟು 10th CBS ಸ್ಟೂಡೆಂಟ್, CBSE. ನಮಗೆ ಅಲ್ಲಿ ಹಾಕಿದ್ರು, ನಾವು ಓದಲೇ ಇಲ್ಲ. ಬರೇ ಚಿರಂಜೀವಿ ಫ್ಯಾನ್ಸ್ ಅವಾಗ ನಾವು 1985 ಚಿರಂಜೀವಿ ಪಿಕ್ಚರ್ ರಿಲೀಸ್ ಆಯ್ತು ಅಂದ್ರೆ ಕಂಪೌಂಡಾಗಿ ರಾತ್ರಿ ಇದಕ್ಕೆ ಹಾಸ್ಟೆಲಿಗೆ ಹೋಗ್ಬಿಡ್ತಿದ್ವಿ. ದಯವಿಟ್ಟು ನಿಮಗೆ ಒಂದೇ ಹೇಳೋದು, ಯಾಕಂದರೆ ಹುಡುಗರು ನೀವು ಈ ಫಸ್ಟ್ ಇಯರ್, ಯಾಕಂದರೆ ದಿಸ್ ದ ಫೌಂಡೇಶನ್ ಫಾರ್ ಯು ಸ್ಟೂಡೆಂಟ್ಸ್. ಯಾಕಂದರೆ ಈ ಫಸ್ಟ್ ಇಯರ್ ಏನೈತೆ ನಾವು ಓದಲಿಲ್ಲ ಅಂತಂದರೆ ಏನು ಫೌಂಡೇಶನ್ ಮನಿ ಸರಿ ಇಲ್ಲ ಅಂದ್ರೆ ಏನು ಮಾಡೋದ. ದಯವಿಟ್ಟು ನೀವೆಲ್ಲರೂ ಓದಿ ಒಂದು ಒಳ್ಳೆಯ ಹೆಸರು, ಕೀರ್ತಿ ಕಾಲೇಜ್ಗೂ ಹಾಗೂ ನಮ್ಮ ಸಿಂಧೂರು ತಾಲೂಕಿಗೆ ತರಬೇಕಂತೇಳಿ 2 ಮಾತುಗಳನ್ನು ಹೇಳಿ ಇದು ಮಾಡ್ತೀನಿ. ನಮಸ್ಕಾರ. ಸಿಂಧನೂರು ಅನ್ನುವಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಅನಿಸ್ತೇನೆ. ಅದಕ್ಕೆ ಆಕ್ಸ್ಫರ್ಡ್ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಕಾರಣೀಭೂತರಾಗಿದ್ದೀವಿ ಎನ್ನುವಂಥ ಮಾತನ್ನು ಸಹ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಬಾರಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿದ್ರು. ಈ ವರ್ಷವೂ ಸಹ ನಾವು ದಸರಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವುಗಳೆಲ್ಲರ ಅತ್ಯಂತ ಉತ್ಸಾಹಭರಿತರಾಗಿ ಈ ಸಲ ವಿಶೇಷವಾಗಿ ಸ್ಥಳೀಯ ಕಲಾವಿದರಿಗೆ ಅವಕಾಶಗಳನ್ನು ಜಾಸ್ತಿ ಕೊಡೋದ್ರಿಂದಾಗಿ ತಾವೆಲ್ಲರೂ ಎಲ್ಲ ಚಟುವಟಿಕೆಗಳಿಗೆ ಭಾಗವಹಿಸಬೇಕು ಅಂತಂದೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ತಮ್ಮ ಜೊತೆಗೆ ಅತ್ಯಂತ ಸುಮಧುರ ಕ್ಷಣಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಆಕ್ಸ್ಫರ್ಡ್ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ, ನಮಗೆಲ್ಲರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತಾ ಮಾತು ಮುಗಿಸ್ತೇನೆ. ಧನ್ಯವಾದ. ಸಾಯಂಕಾಲ ಬಂದು ಹೋಗಿದ್ದೀನಿ ಫಂಕ್ಷನ್ ಸತ್ಯಾಗ್ರಹದಿಂದ ನೋಡಕ್ ಬಂದಿದ್ದೆ. ಬೆಳಗ್ಗೆ 8:45 ಗ್ಯಾರಂಟಿ ಬರ್ತೀನಂತ ಹೋಗಿದ್ದೆ. ಅದು ಸ್ವಲ್ಪ ಬೆಳಗ್ಗೆ ಎಂದರೆ ಹೆಡ್ಡೇಕ್ ಭಾರಿ ಬಂದ್ಬಿಡ್ತೀರಿ. ಇವತ್ತು ಹೆಡ್ಡೇಕ್ ಬಂತು. ನನ್ನ ವೈಫ್ ಒಂದು ಸತ್ಯಾಗಿ ಫೋನ್ ಮಾಡಿ ಹೇಳ್ತೀನಿ, ಸ್ವಲ್ಪ ಲೇಟ್ ಮಾಡೋಣ, ನಿನ್ನ ಹೋಗೋದು ಲೇಟ್ ಮಾಡ ಅಂತೇಳಿ. ನಾನೆಲ್ಲ ಹೆಂಗನ ಮಾಡಿ ಫಂಕ್ಷನ್ಗೆ ಹೋಗ್ಬೇಕ ಅಂತೇಳಿ ಗುಳಿಗೆ ತೊಗೊಂಡು ಅದು ಮಾಡಿ ಇದು ಮಾಡಿ 10 ಗಂಟೆಗೆ ರೆಡಿ ಆಗಿ. ಇಲ್ಲಿ ನನ್ನ ಪ್ರಯತ್ನ ಇದ್ದಿಲ್ಲ ಅಂದರೆ ನಾನು ಇಲ್ಲಿ ಬರ್ತಿದ್ದಿಲ್ಲ. ಯಾರು ಬರ್ಬೇಕು ಇಲ್ಲಿ? ನಾನೇ ಬರ್ಬೇಕು. ನಾನು ಬರ್ಬೇಕಂತಂದ್ರೆ ಯಾರು ನಾನು ಎತ್ಕೊಂಡ್ಬರೋಕ್ಕಾಗಲ್ಲ. ನಾನೇ ಪ್ರಯತ್ನ ಮಾಡಬೇಕು. ಹಂಗಾಗಿ ಪ್ರತಿಯೊಬ್ಬರು ಈಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೀರಿ ಎಲ್ಲರೂ ಇಲ್ಲಿ ಎಷ್ಟೋ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್. ನೆಕ್ಸ್ಟ್ 29 ಡ್ಯಾನ್ಸ್ ಇದೆ. ಅದೆಲ್ಲ 1 ವಾರ 5 ದಿವಸದಲ್ಲಿ ಪ್ರಿಪೇರ್ ಆಗಿ ಮಾಡಿದ್ದಾರೆ. ಪ್ರಯತ್ನ ಇದೆ ಇಲ್ಲ. ಈಗ ಇನ್ನೊಬ್ರು ಇರ್ತಾರ, ಯಾಕೆ ಮಾಡಲಿಲ್ಲ ನೀನು ಅಂತಂದ್ರೆ, ಇಲ್ಲ ನಾನು ಮಾಡ್ಬೇಕಾಗಿತ್ತು. ಅವ್ರು ಇನ್ನೊಬ್ಳು ಒಳ್ಳೆ ಅನ್ಬಿಟ್ಟು ನೋಡಪ್ಪ
ಆ ಹೂ ಅಂತಿದ್ರೆ ನಾನು ಮಾಡಿಬಿಡ್ತೀನಿ, ಬರೀ ಬೇರೆಯವ್ರ ಮೇಲೆ ಹಾಕೋದು ಅವೆಲ್ಲ ಸುಳ್ಳು. ಇವೆಲ್ಲ ನಾವು ಪಾಸ್ ಮಾಡಿ ಬಂದಿವಿ, ಎಲ್ಲ ಮುಗಿಸ್ಕೊಂಡು ಬಂದಿವಿ. ಹಂಗಾಗಿ ಈಗ ಎಫರ್ಟ್ಸ್ ಪ್ರಯತ್ನದಲ್ಲಿ ಟ್ರೈ ಮಾಡಿದವರಿಗೆ 2 ಆಪ್ಷನ್ಸ್ ಇದೆ. ಯಾರು ಪ್ರಯತ್ನ ಮಾಡ್ತಾರೋ ಅವ್ರಿಗೆ 2 ಆಪ್ಷನ್ ಇದೆ. ಒಂದು ಗೆದಿಬೋದು, ಒಂದು ಸೋಲ್ಬೋದು. ಅಂದ್ರೆ ವಿನ್ ಆರ್ ಲೂಸ್. ಸೋಲು ಅಂತಂದ್ರೆ ಮುಗಿದಂಗಲ್ಲ. ಒಂದು ಎಫರ್ಟ್ಸ್ ಹಾಕಿದ್ರೆ, ಒಂದು ಪ್ರಯತ್ನ ಮಾಡಿದ್ರೆ ಒಂದು ವಿನ್ ಆಗ್ಬೋದು, ಒಂದು ಲೂಸ್ ಆಗ್ಬೋದು. ಎಫರ್ಟ್ಸ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬರೇ ಸೋಲೋದು. ಈಗ ಆಯ್ಕೆ ನಮ್ದಿರುತ್ತೆ. ಆಯ್ಕೆ ಯು ಹ್ಯಾವ್ ಟು ಟ್ರೈ ಫಾರ್ ಎವ್ರಿಥಿಂಗ್. ಏನು ಸಾಧನೆ ಮಾಡ್ಬೇಕಾಗಿದೆ, ಪ್ರಯತ್ನ ಇಲ್ಲ ಅಂದ್ರೆ ಏನೂ ಆಗಲ್ಲ. ಹುಡುಗಿ ನೋಡಿ PUC ಸೆಕೆಂಡ್ ಇಯರ್ ಒಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡು ಸ್ಟೇಟ್ ನಮ್ಮ ಡಿಸ್ಟಿಕ್ಕಿಗೆ ಟಾಪರ್ ಆಗಿದ್ದಾರೆ. ಎಫರ್ಟ್ಸ್ ಇಲ್ಲ ಅಂತಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಹಂಗಾಗಿ ನೀವು ಫಸ್ಟ್ ಇಯರ್ PUC ಇದ್ದವರು, ನಿಮ್ಮ ಮೇಸ್ಟ್ರುಗಳು ಭಾಳ ಚಲೋ ಅದಾವ ಇಲ್ಲಿ. ಲೆಕ್ಚರರ್ಸ್ ಆರ್ ವೆರಿ ಗುಡ್ ಲೆಕ್ಚರರ್ಸ್. ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ರಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಹೆಡ್ ಸತ್ಯ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ. ಯಾರು ಒಂದು ಹುಡುಗಿ ಈಗ ಹೇಳಿದ್ಲು ಈ ಕಾಲೇಜ್ ಸ್ಟ್ರಿಕ್ಟ್ ಅಂತ. ನೋಡಿ ಎಂಥ ದುರಂತ ನಮ್ಮದು ಯೋಚನೆ ನೋಡಿ. ಅಲ್ಲ ನಿನ್ನ ಬಗ್ಗೆ ಅಲ್ಲಮ್ಮ, ಎಲ್ಲರ ಬಗ್ಗೆ. ಟೈಮಿಂಗ್ಸ್ಗೆ ಕರೆಕ್ಟ್ ಬರಬೇಕು, ಅನ್ಯತಾ ಚಟುವಟಿಕೆ ಮಾಡಬಾರ್ದು ಕಾಲೇಜ್ನಲ್ಲಿ. ಇದು ಸ್ಟ್ರಿಕ್ಟ್ ಅಂತ. ಟೈಮಿಂಗಿಗೆ ಬರೋದು ಚಲೋ ಅಲ್ಲ. 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಅಂದ್ರೆ 9 ಗಂಟೆಗೆ ಬರಬೇಕು. ಬಂದ್ರೆ ಹೊರಗೆ ಮತ್ತೆ ಬರಲೇಬೇಕು. ನಾನು ಮೊಬೈಲ್ ಯೂಸ್ ಮಾಡ್ತೀನಿ, ಯಾವುದು ಚೆನ್ನಾಗಿದೆ ಅದನ್ನ ಹೇಳಿದ್ರೆ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಅದು ಸ್ಟ್ರಿಕ್ಟ್ ಅಲ್ಲ, ಅದರದ್ದು ಪ್ರೋಟೋಕಾಲೇ ಆಗಿರುತ್ತೆ, ಡಿಸಿಪ್ಲಿನ್ ಅದು. ಹಾಗಾಗಿ ಇಲ್ಲಿ ಎಜುಕೇಶನ್ ಚೆನ್ನಾಗಿದೆ. ನಾನೇನು ಕಾಲೇಜ್ದು ಇದು ಮಾಡ್ತಾ ಇಲ್ಲ, ರೆಫರೆನ್ಸ್ ಐ ನಾಟ್ ರೆಫರಿಂಗ್ ದಿಸ್ ಕಾಲೇಜ್. ಬಟ್ ನಾನು ಕಂಡಂಥ ಕಾಲೇಜ್ ಇದೆ 6-8 ವರ್ಷದಿಂದ. ವೆರಿ ಡಿಸಿಪ್ಲಿನ್ ಇದೆ. ಏನು ಪ್ರಾಬ್ಲಮ್ಸ್ ಇದೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲ ಟೀಚರ್ಸ್, ಲೆಕ್ಚರರ್ಸ್. ಎಲ್ಲರೂ ನೀವು ಬರೀ ಓದು ಅಂತಂತೆಲ್ಲ ನೀವು ಮಸ್ತ್ ಮಜಾನೂ ಮಾಡಬೇಕು. ಸೂಫಮ್ ಸೋ ನೋಡಿರಲಿಲ್ಲ, ಸುಲೋಚನಾ ಫ್ರಮ್ ಸೋಮೇಶ್ವರ ನೋಡಿಲ್ಲ? ನೋಡ್ರಿ, ಮಸ್ತಾಗಿ ಮೂವಿ ಅದು ನೋಡ್ರಿ. ಯಾಕೆ ಶಾಪ್ನಲ್ಲಿ ಇದ್ದೀರಲ್ಲ ಎಲ್ಲರೂ? ನೋಡ್ರಿ ಪಿಕ್ಚರ್, ಭಾಳ ಪಿಕ್ಚರ್ ನೋಡ್ರಿ, ಊಟ ಮಾಡ್ರಿ, ಎಂಜಾಯ್ ಮಾಡ್ರಿ. ಅದ್ರ ಜೊತೆಗೆ ಓದ್ಬೇಕು. ಎಲ್ಲವೂ ಮಾಡಿ ಬರೇ ಓದಿದ್ರು ನಡೆಯಲ್ಲ, ಬರೇ ಮನೋರಂಜನೆ ಮಾಡಿದ್ರು ನಡೆಯಲ್ಲ. 2 ಬ್ಯಾಲೆನ್ಸ್ ಆಗಿ ಮಾಡಬೇಕು. ನಿಮ್ಮ ಲೈಫ್ ಅದ್ಭುತವಾಗಿ ಚೆನ್ನಾಗಾಗಲಿ. ಫಸ್ಟ್ PUC ಇದೆ, ಲೈಟಾಗಿ ತಗೊಂಡ್ಬಾರ್ರಿ. ಈಗಿಂದನೇ ಎಫರ್ಟ್ಸ್ ಹಾಕ್ರಿ. ನಿಮ್ಗೆ ಏನೇನು ಜಾಬ್ ಇಂಟ್ರೆಸ್ಟ್ ಇದೆ, ಏನು ಡ್ರೀಮ್ಸ್ ಇದೆ, ಹೀಗೆ ವಿಷನ್ ಬರ್ಕೋಬೇಕು. ನೀವು ಮಾಡ್ಕೊಳ್ರಿ. ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ನಿನ್ನೆ ಸತ್ಯನ ಮೊಬೈಲ್ ಬಗ್ಗೆ 3 ನಿಮಿಷ ಮಾತಾಡ್ಬೇಕಂದ. ನಮ್ಮ ಕಣ್ಣಿನ ಡಾಕ್ಟ್ರು 3 ನಿಮಿಷ ಮಾತಾಡ. ನಾನು ಮೊಬೈಲ್ ಬಗ್ಗೆನೇ ಮಾತಾಡಲ್ಲ ಅಂತಂದು. ಯಾವುದೋ ಹೊಲ್ಸಿದೆ ಅದ್ರ ಬಗ್ಗೆ ಎದಕ್ಕೆ ಮಾತಾಡ್ಬೇಕು? ನೋಡ್ಬಾರ್ದು, 20 ನಿಮಿಷ ನೋಡ್ಬೇಕು, ಅರ್ಧ ತಾಸು ನೋಡ್ಬಾರ್ದು, ಹಾಳಾಗ್ತಿದ್ರೆ ನಿಮ್ಗೆ ಗೊತ್ತಿಲ್ಲ ಮೊಬೈಲ್ ಮೇಲೆ ಏನಾಗುತ್ತೆ ಅಂತ. ಅದ್ರ ಬಗ್ಗೆ ಮಾತಾಡಕ್ ಹೋಗಬಾರ್ದು, ನೀವು ಕೇಳಕ್ಕೂ ಹೋಗ್ಬಾರ್ದು. ಹಾಗಾಗಿ ನೀವು ಡೈಲಿ ಏನು ಆಕ್ಟಿವಿಟೀಸ್ ಇದೆ, ಓದೋದೇನೆ ಡೈಲಿ ಮಾಡಬೇಕು. ಟಾಪರ್ ಆಗ್ಬೇಕು. ಸಿಂಗರಿ ಒಂದು ಒಳ್ಳೆ ಟೀಮ್ ತರಬೇಕು. ನಿಮ್ಮ ವಿಷನ್ಸ್ ನೆಕ್ಸ್ಟ್ 5 ಇಯರ್ಸ್ ಏನು ಮಾಡ್ಬೇಕು ಅನ್ನೋದು ಇವಾಗೇ ವಿಷನ್ ಬರ್ಕೊಬೇಕು. ನಿಮ್ಮ ವಿಷನ್ ನೀವು ಆಗೋದು ಯಾರು ಮಾಡ್ತಾರೆ? ನೀವೇ ಮಾಡ್ಕೊಬೇಕು. ಪ್ರೇರಣೆ, ಮಾರಲ್ ಸಪೋರ್ಟ್ ಅಲ್ಲ ಫ್ಯಾಕಲ್ಟಿ ಕೊಡ್ಬೋದು, ಬಟ್ ವರ್ಕ್ ಮಾತ್ರ ನೀವೇ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ನಿಮ್ಮ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ. ಆ್ಯಂಡ್ ಸತ್ಯ ಇನ್ನ ಎತ್ತರಕ್ಕೆ ಕಾಲೇಜ್ ಬೆಳೀಲಿ. ಎಲ್ಲ ದೊಡ್ಡನಾದಂಗೆಲ್ಲ ತಲೆ ಬಗ್ಸ್ಬೇಕು ನಾವೆಲ್ಲರೂ. ಅದಂಗೆ ಆಗ್ತಾ ಇದೆ. ಮೆಚುರಿಟಿ, ಪ್ರಬುದ್ಧತೆ ಬಂದಂಗೆಲ್ಲ ದುಗ್ಬೇಕು ಮನುಷ್ಯ. ಹಾಗಾಗಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ತೆಗೆದುಕೊಳ್ಳೋದಿಲ್ಲ. ಶಿಕ್ಷಣ ಸಂಸ್ಥೆಯಲ್ಲಿ ಇರಬೇಕಾದ್ರೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಕಲಿಯೋದು ಎಷ್ಟು ಮುಖ್ಯ ಅನ್ನೋದನ್ನು ಈ ಒಂದು ಶಿಕ್ಷಣ ಸಂಸ್ಥೆ ತಮ್ಮೆಲ್ಲರಿಗೂ ಕಲಿಸ್ಕೊಡ್ತಾ ಇದೆ. ಯಾಕಂದರೆ ವೇದಿಕೆ ಮೇಲೆ ಮಾತಾಡಿರುವಂಥ ಯುವ ಸಮೂಹವನ್ನು ನೋಡಿದರೆ ಕಾಲೇಜಿನಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳು ವೇದಿಕೆ ಮೇಲೆ ಮಾತಾಡಿಸ್ತಾರೆ. ಅದು ಇವತ್ತು ನಾವೆಲ್ಲ ಕಂಡಿದ್ದೀವಿ. ಒಂದು ಮಾತ್ರ ಸತ್ಯ, ಸಿಂಧನೂರಿನಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಒಂದಾಗಿಯೇ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಯಾವುದೂ ಭೇದವಾಗಲ್ಲ. ಇಡೀ ಸಿಂಧನೂರು ಎಲ್ಲ ಶಿಕ್ಷಣ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮಗಳು ಬಂದರೆ ಒಕ್ಕಟ್ಟಾಗಿ ನಿಂತುಕೊಂಡು ಅವರ ಸಮಸ್ಯೆಯಲ್ಲಿ ಒಂದು ಸಿಂಧನೂರಿನ ಏಳಿಗೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಲಿ ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡುವಂಥದ್ದು ಏನಾದರೂ ಈ ಜಿಲ್ಲೆಯಲ್ಲಿ ಕಂಡ್ರೆ ಅದು ಮುಂಚೂಣಿಯಲ್ಲಿ ಸಿಂಧನೂರಿನ ಯಾವ ಮಾತೇ ಇಲ್ಲ. ಈ ಯಾವುದೇ ಒಂದು ಕಾಲೇಜಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಇರ್ತದೆ, ಎಲ್ಲ ಕಟ್ಟಬದ್ಧಾಗಿರುತ್ತೆ. ಹೇಳಿದ್ರೆ ಸಿಂಧನೂರಿನಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮ, ದಸರಾ ನೆನಪಿನ ಸ್ನೇಹಿತರೆ, ದಸರಾವನ್ನು ಸಿಂಧನೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡೋದಕ್ಕೆ ವಿದ್ಯಾರ್ಥಿಗಳೇ ಕಾರಣ, ಯಾರ ಮಾತಿಲ್ಲ. ಈ ವರ್ಷ ದಸರಾದಲ್ಲಿ ಸಹ ವಿದ್ಯಾರ್ಥಿಗಳಿಂದಲೇ
ಈ ವರ್ಷ ಗ್ರಾಮೀಣ ಮಟ್ಟಕ್ಕೆ ಒಯ್ಯುವಂಥ ಕಾರ್ಯಕ್ರಮವನ್ನು ಮಾಡಕತ್ತೀವಿ. ಗ್ರಾಮೀಣ ಮಟ್ಟದಲ್ಲಿ ಸಹ ವಿದ್ಯಾರ್ಥಿಗಳ ಕೆಲಸ ಮಾಡಿ ಆ ಒಂದು ದಸರಾವನ್ನ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡುವಂಥ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ನಾವು ಇಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ ನಾನು. ಅದ್ರ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದು ಅಷ್ಟು ಸಣ್ಣ ಕೆಲಸ ಅಲ್ಲ ಸ್ನೇಹಿತರೆ. ಈ ಅಂಶ ಮೇಲೆ ನೀರಲ್ಲಿ ಅರಿಬೇಕಾದ್ರೆ ಬಹಳ ಚಂದ ಕಾಣ್ತಾ ಇರ್ತದೆ, ಸುಮ್ಮನೆ ಹೋಗ್ತಾ ಇರ್ತದೆ, ಕೆಳಗ ರೆಸ್ಟ್ಲೆಸ್ ಅದ್ರ ಕಾಲು ಅಳ್ಳಾಡ್ತಾನೆ ಇರ್ತದೆ, ಸ್ವಿಮ್ ಮಾಡ್ತಾನೆ ಇರ್ತದೆ. ಶಿಕ್ಷಣ ಸಂಸ್ಥೆ ಕಟ್ಟೋದು ಅಷ್ಟೇ ದೊಡ್ಡ ಕೆಲಸ. ಇದು ಗುರುರಾಜ್ ಕರ್ಜೋರ್ ಹೇಳ್ತಾರೆ, ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದಂದ್ರೆ ತನ್ನ ಜೀವಮಾನವನ್ನು ಒತ್ತಿಟ್ಟಾಗಿದೆ. ಆದ್ರೆ ಒಂದು ಮಾತು ನಾನು ತಮ್ಮೆಲ್ಲರಿಗೆ ಏನು ಮಾಡ್ಕೊಂಡ್ರೆ, ಕೇವಲ ಶಿಕ್ಷಣ ಸಂಸ್ಥೆ ಕಟ್ಟಿದವ್ರನ್ನಷ್ಟೇ ನೋಡೋದಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಕುಟುಂಬಗಳು ಅದರಲ್ಲಿ ಪಾಲಾಗಿದ್ದಾವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಕೆಲಸ ಮಾಡುವಂಥ ಪಿಒನ್ ಹಿಡ್ಕೊಂಡು ಪ್ರಿನ್ಸಿಪಾಲ್ವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಕುಟುಂಬಗಳಿಗೆ ಆಶ್ರಯ ಆಗುವಂಥ ಕೆಲಸವನ್ನ ಶಿಕ್ಷಣ ಸಂಸ್ಥೆಗಳು ಮಾಡ್ತಾರೆ. ಅದ್ರ ಜೊತೆಗೆ ಸಮಯ ಸಿಕ್ಕಾಗ ವಿದ್ಯಾರ್ಥಿ ವತಿಯಲ್ಲಿ ಪ್ರಥಮಿಗೆ ಇದರಿ ಕನಸನ್ನು ಕಾಣ್ತಾರೆ. ಸಣ್ಣ ಸಣ್ಣ ಕನಸುಗಳನ್ನು ಕಾಣೋದು ಇವತ್ತಿನ ಕಾಲದಲ್ಲಿ ದೊಡ್ಡ ಅಪರಾಧ. ಇವತ್ತೇನು PUC ಫಸ್ಟ್ ಇಯರಲ್ಲಿ ಇದ್ದೀರಿ, ಸೆಕೆಂಡ್ ಇಯರಲ್ಲಿ ಇದ್ದೀರಿ, 5 ವರ್ಷ ಆದಮೇಲೆ ನಾನು ಎಲ್ಲಿರ್ಬೇಕು ಅನ್ನೋಂಥ ಕನಸನ್ನು ಕಾಣ್ರಿ. ಕನಸು ಕಾಣೋದು ತಪ್ಪಲ್ಲ, ಕನಸು ಕಂಡು ಮಲಗೋದು ತಪ್ಪು. ನಾನು ಹೇಳಿಲ್ಲ, ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತು. ಸೊ ಅದಕ್ಕಾಗಿ ಇವತ್ತೇ ಕನಸು ಕಾಣಿ, ಎಲ್ಲಿರಬೇಕು. ಎರಡನೇದು, ಜೀವನದಲ್ಲಿ ನಾನು ಕಂಡುಕೊಂಡಂತೆ ಯಾವ ಸಾಧನೆ ಮಾಡ್ತಾನ ಅವ ನಮ್ಮ ನಂತರ, ಯಾವ ಸಾಧನೆ ಮಾಡಲ್ಲ ಅವ ನಿಮ್ಮ ಸಂಬಂಧಿಕ, ಇಷ್ಟು ನಿಮ್ಮ ಸ್ವಂತ ಕಷ್ಟ ಕೂಡ ದೂರ ಅಂತ. ಇಷ್ಟೇ ವ್ಯತ್ಯಾಸ ಜೀವನದಲ್ಲಿ. ನೀವು ಸಾಧನೆ ಮಾಡಿದ್ರೆ ಎಲ್ಲರೂ ನಮ್ಮವರಂತ. ಅದಕ್ಕೆ ಸಾಧನೆ ಅಂದರೆ ಏನು? ದೊಡ್ಡ ದೊಡ್ಡ ಸಣ್ಣ ಸಣ್ಣ ಗುರಿಗಳನ್ನು ಇಟ್ಕೊಳ್ಳೋದು ಇವತ್ತು ದೊಡ್ಡ ಅಪರಾಧ. ದೊಡ್ಡ ಗುರಿನೇ ಕಾಣಬೇಕು. IAS IPS ಅಟ್ಲೀಸ್ಟ್ PSI ಏನಾದ್ರು ಕ್ಲರ್ಕ್ ಬರ್ತೀವಿ. ನಮ್ದು ಏನಂದ್ರೆ ಕನಸು ಕಾಣೋದನ್ನೇ ಸತ್ತೀವಿ ನಾವು. ಕನಸುತ್ತೆ ಈ ಜಗತ್ತಿನಲ್ಲಿ ಇಬ್ರು ಬಹಳ ಸತ್ತು ನಾನು ನೆನಪು ಮಾಡ್ಕೊಳ್ತೇನೆ. ಇಬ್ರು ಬಹಳ ತಿಳಿರ್ತಾರೆ ಅಂದ್ರೆ, ಒಬ್ಬವ ಸಾಧನೆ ಮಾಡಿದವ, ಎರಡನೇದವ ಮೊಬೈಲ್ನಾಗ ಟಾಟೆ. ಏನ್ ಆಗ್ತೀರಿ ಅನ್ನೋದು ನೀವು ಆಲೋಚನೆ ಮಾಡಿ. ಸಾಧನೆ ಮಾಡಿ ತಲೆ ಎತ್ತಿ ನಡೀತಾರೋ, ಮೊಬೈಲ್ನಾಗ ಡಾಟಾ ಇಲ್ಲಾರ್ದಾಗ ತಲೆ ಎತ್ತಿ ನಡೀತಾರೋ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು, ನಾನು ಸರ್ಕಾರಿ ನೌಕರಿ ವಿರೋಧ ಇಲ್ಲ, ಸರ್ಕಾರಿ ನೌಕರಿಗೆ ಪ್ರಯತ್ನ ಮಾಡಬೇಕು. ಆದರೆ ನಾನು ಸಹ ನೌಕರಿ ಕೊಡುವಂತ ಆಗ್ಬೇಕನ್ನೋದು ನಮ್ಮ ಉದ್ದೇಶ, ಶಿಕ್ಷಣ ಸಂಸ್ಥೆ ಉದ್ದೇಶ. ಯಾಕಂದ್ರೆ ಸರ್ಕಾರಿ ನೌಕರಿ ಮಾಡಿದ್ರೆ ನನ್ನ ಕುಟುಂಬ ಮಾತ್ರ ಬರ್ತದೆ. ನಾನು ನೌಕರಿ ಕೊಡುವಂತನಾದ್ರೆ ನನ್ನ ಜೊತೆಗೆ 10 ಕುಟುಂಬಗಳನ್ನ ಬದುಕುವಂತ ಕೆಲಸವನ್ನ ಮಾಡಿದ್ರೆ ಅವತ್ತು ನಮ್ಮ ಶಿಕ್ಷಣ ಸಂಸ್ಥೆಗೆ ಒಂದು ಹೆಸರು ಬರ್ತದೆ. ನಾವು ಶಿಕ್ಷಣ ಸಂಸ್ಥೆ ಕಟ್ಟಿದ್ದಕ್ಕಾಗಿ ಒಂದು ಸಾರ್ಥಕತೆ ಆಗುತ್ತೆ. ಕೇವಲ ನಿಮಗೆ ನೌಕರಿ ಕೊಡೋದಕ್ಕೆ ನಾವು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿಲ್ಲ. ನೀವು 10 ಮಂದಿಗೆ ಶಿಕ್ಷಣವನ್ನು ಕೊಟ್ಟು ಅವ್ರ ಜೊತೆಗೆ ಅವ್ರಿಗೆ ಅಂದ್ರೆ ನೀವು ಸಹ ಉದ್ಯೋಗವನ್ನು ಕೊಡಲಿವರು. ಯಾವ್ದು ಮಾಡಿ ಬಿಸ್ನೆಸ್ ಇವತ್ತು ನಮ್ಮ ಭಾರತ ದೇಶದಲ್ಲಿ ವರ ಶಾಪ ಎರಡೂ ಜನಸಂಖ್ಯೆ ಇದೆ. ಅದನ್ನು ವರವಾಗಿ ತಗೊಳ್ತಿರೋ ಬಿಸ್ನೆಸ್ ಅನ್ನ ಮಾಡಿ, ಬೇಕಾದ್ರೆ ಬಿಸ್ನೆಸ್ ಮಾಡಿ. ಯಾರ್ಯಾರು ನೀವು ನಂಬರ್ ಲೈನ್ ಹೇಳ್ಕೊಂಡ್ರಿ, ನೌಕರಿ ಮಾಡಿದವರು ಒಂದು ಲೆವೆಲ್ ಇದ್ರೆ ಬಿಸ್ನೆಸ್ ಮಾಡಿದ್ರೆ ಬೆಳಕೊಳ್ಳೋದಕ್ಕೆ ಯಾವುದೇ ಲೆವೆಲ್ಗೆ ಬಿಟ್ಟಿದ್ದಾನೆ. ಅದಕ್ಕೆ ಅವಕಾಶಗಳು ನಮ್ಮ ದೇಶದಲ್ಲಿ ಆಲೋಚನೆ ಮಾಡಬೇಕು. ಅದಕ್ಕೆ ಒಂದು ದೃಢವಾದ ನಿಶ್ಚಯ ಬೇಕಷ್ಟೇ. ಬಹಳ ಸತ್ಯ ನಾನು ವಿದ್ಯಾರ್ಥಿಗಳಿಗೆ ಏನಂದ್ರೆ, ಮಹಿಳೆಯರು ಯಾವುದೋ ಒಂದು ದೇಶ ಮುಂದೆ ಹೊರಿಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ದುಡುಕಿ ನಮ್ಮ ದೇಶಕ್ಕೆ ಬೇಕೇ ಬೇಕು. ಮಹಿಳೆಯರು ಕೆಲಸ ಮಾಡಲೇಬೇಕಂತೀವಿ. ಒಂದು ನಿಮಗೆ ಅವಕಾಶ, ನಿಮ್ಮ ಮುಂದೆ ಮದುವೆ ಆದ ಮೇಲೆ ನಿಮ್ಮ ಅತ್ತೆ ಮಾವಂತರ ಅವಕಾಶನ ಕೊಟ್ಟರೆ ನೀವು ಅವ್ರ ಜೊತೆಗೆ ಕೆಲಸ ಮಾಡುವಂಥ, ಈ ದೇಶದ ಏಳಿಗೆಗಾಗಿ ಕೆಲಸ ಮಾಡುವಂತರಾಗಿ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಅದ್ರ ಜೊತೆಗೆ ಯುವಕರಿಗೆ ಕಿವಿ ಮಾತಾರ ಅನ್ಕೊಡ್ರಿ, ವಾರ್ನಿಂಗರ್ ಅನ್ಕೊಡ್ರಿ. ಯಾವ ಜಗತ್ತಿನಾಗ ಕೆಲಸ ಮಾಡಿ 4 ಮಂದಿ ಜೊತೆಗೆ ಇರುವಂತ ಪ್ರಯತ್ನವನ್ನ ಮಾಡಿ ದೇಶವನ್ನ ಮುನ್ನಡೆಸುವಂತ ಮಾಡ್ತಾನೋ ಅವ್ರ ಹೆಸರುಗಳು ಮಾತ್ರ ನೆನಪಿರ್ತಾವ. ಇವತ್ತು ಅಂಬೇಡ್ಕರ್ ಆಗಲಿ, ವಿವೇಕಾನಂದರ್ ಆಗಲಿ, ಅಬ್ದುಲ್ ಕಲಾಂ ಅವ್ರು ಯಾರು ನಮ್ಮ ಸ್ವಂತ ಅಣ್ಣ ತಮ್ಮ ಅಕ್ಕ ಮಾವ ತಾತ ಅಲ್ಲ. ನೀವೇ ನಿಮ್ಮ ಮನಸ್ಸಿನಾಗ ಅನ್ಕೊಡ್ರಿ, ನಿಮ್ಮ ತಂದೆಗೆ ಎಷ್ಟು ಮಂದಿ ಹೆಸರು ಗೊತ್ತು? ಸುಮ್ಮನೆ ಕೈ ಎತ್ತಿ ನೋಡೋಣ, ಲೆಟ್ಮಿಸಿ ಒನ್ಸ್. ನಿಮ್ಮ ತಂದೆಯ ಹೆಸರು ಎಷ್ಟು? ತಾತನ ಹೆಸರು ಎಷ್ಟು ಮಂದಿ ನೆನಪಿದೆ? ಕೈ ಎತ್ತಿ ನೋಡೋಣ. ಅವ್ರ ಅಪ್ಪನ ಹೆಸರು ಇಲ್ಲ. ಇದು ನಾನು ಕೇಳಿದ್ದಲ್ಲ, ಗುರುರಾಜ್ ಕರ್ಜಿ ಅವರು, ಅವರೊಬ್ಬ ಕೆಮಿಸ್ಟ್ರಿ ಲೆಕ್ಚರರ್, ಅವರು ತಮ್ಮ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳಿರುವಂಥ ಕ್ಲಾಸಿನಲ್ಲಿ ಕೇಳ್ತಾರೆ. ನಿಮ್ಮ ಇದನ್ನು ಸೇಮ್ ಪ್ರಾಬ್ಲಮ್. ಯಾಕಂದ್ರೆ ಒಬ್ಬ ಹುಡುಗಿ ಎದ್ದು ಹೇಳ್ತಾರೆ, ನಾಟ್ ವರ್ತ್ ರಿಮೆಂಬರಿಂಗ್ ಸರ್, ಅಷ್ಟೇನು ಕೆಲಸ ಮಾಡಿಲ್ಲಕ್ಕೆ ನೆನಪಿಟ್ಕೊಳ್ರಿ ಏನಿಲ್ಲ. ನೆನಪಿಟ್ಕೊಳ್ರಿ, ನನ್ನಂತ ದಡ್ಡ ಇಂಥದೇ ಒಂದು ಸಮಾರಂಭದಲ್ಲಿ ನಿಮ್ಮ ಮೊಮ್ಮಕ್ಕಳಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಮೊಮ್ಮಕ್ಕಳು ನನ್ನ ಅಜ್ಜಿ ನನ್ನ ತಾತ ಭಾಳ ಏನು ಕೆಲಸ ಮಾಡಿಲ್ಲ ಈ ಜಗತ್ತಿಗೆ ಅಂತ ಅನ್ಬಾರ್ದು. ನಮ್ಮ ಫುಟ್ ಪ್ರಿಂಟ್ಗಳನ್ನ ಬಿಟ್ಟು ಹೋಗುವಂತ ಯುವ ಜನತೆ ನಾವು ಆಗ್ತೀವಿ ಅಂತ ಇದೇ ತಕ್ಕಿ ನೀವು ಮುಂದೆ ಬಂದ್ರೆ ಮುಂದೊಂದು ನಿಮ್ಮ ಹೆಸರುಗಳನ್ನ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ, ಈ ಊರಿನಲ್ಲಿ ಸಮಾಜಕ್ಕಾಗಿ ಯಾರ ಕೆಲಸಗಳನ್ನ ಮಾಡ್ತಾರೋ ಅವ್ರು ನೆನಪುಗಳು ಮಾತ್ರ ನಮ್ಮ ಹತ್ರ ಇರೋದಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಸಾಂಸ್ಕೃತಿಕ ಮೂಲದಲ್ಲಿ ಹೊಸ ಕಾರ್ಯಕ್ರಮ ಅಂದ್ರೆ ವಿಭಿನ್ನವಾಗಿ ಕೇವಲ ವೇದಿಕೆ ಮೇಲೆ ಕುಳಿಸಿ ಮಾತಾಡೋದ್ರಿಂದ ಜಗತ್ತು ಬದಲಾಗುತ್ತೆ ಅಂತ ನಾವು ಶಿಕ್ಷಣ ಸಂಸ್ಥೆ ಅಂತ ಅಂದ್ಕೊಂಡಿಲ್ಲ. ಮಾತಾಡ್ತಾ ಕೆಲಸ ಮಾತ್ರ ನಮ್ಮ ಉದ್ದೇಶ.
ಉದ್ದೇಶ ಆಗಿರೋದ್ರಿಂದ ನೀವು ಕಲಿತು ಸಂಸ್ಕೃತಿ ಉಳಿಸ್ಬೇಕಲ್ಲ. ಜಾನಪದ ಏನೋ ಶಕ್ತಿನೇ ಭಾಳ. ಏನಾದರೂ ಒಂದು ಭಾಷೆ ಉಳಿಬೇಕು, ಒಂದು ಸಂಸ್ಕೃತಿ ಉಳಿಬೇಕಂದ್ರೆ ಸಂಗೀತ, ನೃತ್ಯ ಎಲ್ಲ ಬೇಕು. ನೋಡಿ, ಮಾಡಿದೆನು ನಾ ಮಾಡಿದೆನು ನೀ ಏನು ಮಾಡಿದೆಯೋ, ಅವನಿಂದೆಲ್ಲ ಅವನದೆಯಲ್ಲ ನಿನ್ನದು ಏನಿದೆಯೋ, ಜಗದಲು ನಿನ್ನದು ಏನಿದೆಯೋ, ನೀನಿದ್ದ ಮನೆಯು ನಿನ್ನದು ಅಲ್ಲ, ನಿನ್ನೆ ಯಾರನೋ ಆಗಿತ್ತಲ್ಲ, ಮುಂದ್ಯಾರು ಬರುವರು ಗೊತ್ತೇ ಇಲ್ಲ, ಅದಕ್ಕಾಗಿ ಬಡದಾಡಿ ಸಾಯುವೆಯಲ್ಲ. ಮಾಡಿದೆನು ನಾ ಮಾಡಿದೆನು ನೀ ಏನು ಮಾಡಿದೆಯೋ, ಅವನಿಂದೆಲ್ಲ ಅವನದೆಯಲ್ಲ ನಿನ್ನದು ಏನಿದೆಯೋ, ಜಗದಳು ನಿನ್ನದು ಏನಿದೆಯೋ, ಕೊಟ್ಟವರೆಲ್ಲರೂ ನಿನ್ನವರಲ್ಲ, ಪಡೆದುಕೊಂಡವರು ನಿನ್ನವರಲ್ಲ. ಹೌದಿಲ್ಲ? ನಿನ್ನ ತೆಗೆದವರು ನಿನ್ನವರಲ್ಲ, ಬೈದವರು ನಿನ್ನವರಲ್ಲ. ಸುಮ್ಮನೆ ಬಂದಿವಿ 4 ಜನಕ್ಕೆ ಒಳ್ಳೆ ಅಂದ್ರೆ ಇವೆಲ್ಲ ಭಾಷೆಗಳು, ಹಾಡುಗಳು, ಸಂಸ್ಕೃತಿಗಳು ಇದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತದೆ. ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಮನವಿ ಇಷ್ಟೇನೆ, ನಮ್ಮ ಸಿಂಧನೂರು ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂಥ ಎಲ್ಲ ಯುವಕರು ಈ ದೇಶಕ್ಕೆ ಹೊರೆ ಆಗಬಾರ್ದು. ಅಷ್ಟೇ ನಮ್ಮ ಕೆಲಸ. ಈ ದೇಶಕ್ಕೆ ಹೊರೆ ಆಗಬಾರ್ದು, ಈ ದೇಶದ ಆಸ್ತಿ ಆಗಬೇಕಂತ ಹೇಳಿ ಮತ್ತೊಮ್ಮೆ ಅವಕಾಶಗಳು, ಸಮಯಗಳು ಸಿಕ್ಕಾಗ ನಾನೆಲ್ಲ ಶಿಕ್ಷಣ ಸಂಸ್ಥೆ ಮಾತಾಡೋದು ನಿಮ್ಮ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರ ಬಾಳಿಗೆ ಒಂದು ಆಶಾಕಿರಣ ಈ ಸಂಸ್ಥೆಗಳಿಂದ ಮೂಡಿದೆ ಅನ್ನೋದು ಮಾತನ್ನು ಹೇಳ್ತಾ, ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿದೆ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಆಸಕ್ತ. ಕೊನೆಯದಾಗಿ ಸ್ನೇಹಿತರೆ, ನೀವ್ಯಾರೋ ನಾವ್ಯಾರೋ ಸ್ನೇಹದಿ ಮುಂದಾದ ನಂತರಲ್ಲ ಯಾವುದೋ ಏನೋ ಭೇದ ಭಾವಗಳು ಬರ್ತವೆ, ಎಲ್ಲಿರಲಿ ಹೇಗಿರಲಿ ನಿಮ್ಮ ಬಾಳಲ್ಲಿ ಸದಾ ಗೆಲ್ಲಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಯ್ತು, 5 ನಿಮಿಷ ಮಾತಾಡ್ತೀನಿ. ನಿಮ್ಮ ಸಮಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಯಾಕಂದ್ರೆ ಹೇಳಿದ್ರೆ ಆಯೋಜಕರು ಎಷ್ಟಂತ ಹೇಳಿ ಸ್ವಲ್ಪ ನೆಗಡಿ ಆಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಆತ್ಮೀಯ ಗೆಳೆಯನಾಗಿರುವಂತಹ ಸತ್ಯನಾರಾಯಣ ಶೆಟ್ಟಿಯವರಿಗೆ ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೆ, ನನ್ನ ಉಪನ್ಯಾಸಕರ ಬಳಗಕ್ಕೂ, ಸತ್ಯನಾರಾಯಣ ಆಸ್ತಿ ಮತ್ತು ಇಡೀ ಸಮಾಜದ ಆಸ್ತಿ ಆಗಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಶರಣಾರ್ಥಿಗಳು. ಈಗಾಗಲೇ ಅನೇಕ ಗಣ್ಯ ವ್ಯಕ್ತಿಗಳು ಮಾತನಾಡಿದ್ದಾರೆ. 3 ಶಬ್ದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಈಗ ಆರ್.ಸಿ. ಪಾಟೀಲ್ ಅಣ್ಣವರು ಹೇಳಿದಂತೆ ನಮ್ಮೆಲ್ಲರಿಗೂ ಕನಸು ಇರಬೇಕು, ಗುರಿ ಇರಬೇಕು. ನನ್ನ ಕನಸು, ನನ್ನ ಗುರಿ ಕೇಳಿ ಜನ ನನ್ನ ಹುಚ್ಚ ಅನ್ಬೇಕು. ನನ್ನ ಕನಸು, ನನ್ನ ಗುರಿ ಕೇಳಿ ಜನ ನನ್ನ ಹುಚ್ಚ ಅನ್ಬೇಕು. ನಾ ಗುರಿ ಸಾಧಿಸಿದ ಮೇಲೆ ಜನ ನನ್ನ ನೋಡಿ ಹುಚ್ಚರಾಗಬೇಕು ಅಂತ ಒಂದು ಕನಸು ಇರಬೇಕು. ಆರ್.ಸಿ. ಪಾಟೀಲ್ ಅನ್ನೋರು ಮಾತಾಡಿದ್ರು, ಕನಸು ಸಣ್ಣ ಮಟ್ಟದ ಕಾಣೋದು ಕೂಡ ಅಪರಾಧ. ನಿಮ್ ಕನಸು ಏನಿದ್ರು ಹಿಮಾಲಯ ಪರ್ವತ ಏರ್ತೀನಿ ಅನ್ಕೊಳ್ರಿ, ಲಾಸ್ಟ್ ನಿಮ್ಮ ಅಪ್ಪಾಜಿ ಊರಾಗಿರೋ ರೌಡಕುಂದ ಗುಡ್ಡ ಏರ್ತೀರಿ. ನಮ್ಮ ಕನಸು ದೊಡ್ಡದಿರಲಿ. ಬರೀ ಕನಸಿದ್ರೆ ಮಾತ್ರ ಸಾಲಲ್ಲ, ಕನಸಿನ ಜೊತೆಗೆ ದೃಢ ಸಂಕಲ್ಪ ಇರಬೇಕು. ನಾವು ಕನಸು ಹೆಂಗದ ಅಂದ್ರೆ ಒಬ್ಬೊಬ್ಬರು ನೋಡಿ ನಂತರ ಕಾಣೋದು. ಸತ್ಯನಾರಾಯಣ ಸರ್ ನೋಡಿ ನಾನು ಸಂಸ್ಥೆ ಕಟ್ಟಬೇಕು ಅನ್ನೋದು, PSI ನೋಡಿ ನಾನು PSI ಆಗ್ಬೇಕು ಅನ್ನೋದು, ಬಸ್ ಕಂಡಕ್ಟರ್ ಟಿಕೆಟ್ ಇರೋದು ನೋಡಿ ನಾನು ಬಸ್ ಕಂಡಕ್ಟರ್ ಆಗ್ಬೇಕು ಅನ್ನೋದು. ನಾನು ಯಾವ ಕೆಲಸ ಸಣ್ಣ ವೆಚ್ಚ ಹೇಳ್ತಾ ಇಲ್ಲ. ಒಂದು ದೃಢ ಸಂಕಲ್ಪ ಇರ್ಬೇಕು, ಒಂದೇ ದಾರಿ ಇರ್ಬೇಕು. ಅಂದಾಗ ಮಾತ್ರ ಯಶಸ್ಸನ್ನು ಹೊಂದೋದಕ್ಕೆ ಸಾಧ್ಯ. ಎಂತ ದೃಢ ಸಂಕಲ್ಪ ಇರ್ಬೇಕಂದ್ರೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಫ್ರಾನ್ಸ್ ದೇಶದಲ್ಲಿ ಒಂದು ಸೈನಿಕ ಸ್ಕೂಲು, ಆ ಫ್ರಾನ್ಸ್ ದೇಶದಲ್ಲಿ ಸೈನಿಕ ಸ್ಕೂಲು ಎಲ್ಲ ವಿದ್ಯಾರ್ಥಿಗಳನ್ನ 5 ಪ್ರಕಾರ ನಿಲ್ಲಿಸಿರ್ತಾರೆ. ಆ ವಿದ್ಯಾರ್ಥಿಗೆ ಒಬ್ಬ ದೊಡ್ಡ ಕಮಾಂಡ್ ಬಂದು ಕೇಳ್ತಾನೆ, ನೀವೇನಾಗ್ಬೇಕು ಅನ್ಕೊಂಡ್ರಿ ಅಂತ. ಎಲ್ಲರೂ ಸಹಜವಾಗಿ ಹೇಳ್ತಾರೆ, ನಾನೊಬ್ಬ ಸೈನಿಕನಾಗಬೇಕು, ಒಬ್ಬ ದೊಡ್ಡ ಕಮಾಂಡರ್ ಆಗಬೇಕು, ಕೊನೆಗಂದ್ರೆ ಒಂದು ದೇಶದ ಒಂದು ಸೇನಾಧಿಪತಿ ಆಗ್ಬೇಕು ಅಂತ ಹೇಳ್ತಾರೆ. ಕೊನೆಗೆ ಒಂದು ಪಾಳೆ ಬರುತ್ತೆ, ಗಿಡ್ಡಕ್ಕಿರ್ತಾನೆ, ತೆಳ್ಳಗಿರ್ತಾನೆ, ಕರ್ರಗಿರ್ತಾನೆ, ಕಡು ಬಡತನದಿಂದ ತುಂಬಿರ್ತಾನೆ. ನೋಡಿ 4 ಶಬ್ದಗಳನ್ನು ನಾನು ಒತ್ತಿ ಹೇಳ್ತೀನಿ. ಗಿಡ್ಡಕ್ಕಿರ್ತಾನೆ, ತೆಳ್ಳಗಿರ್ತಾನೆ, ಕರ್ರಗಿರ್ತಾನೆ, ಕಡು ಬಡತನದಿಂದ ತುಂಬಿರ್ತಾನೆ. ಅವನು ಪಾಳೆ ಬಂದಾಗ ನೀವೇನಾಗ್ಬೇಕಂದಾಗ ನಾನು ಎರೋ ಖಂಡದ ಮಹಾನ್ ಸಾಮ್ರಾಟ್ ಆಗ್ಬೇಕು ಅಂತಾನೆ. ಕಮಾಂಡರ್ ಒಂದು ಕ್ಷಣ ದಂಗಾಗ್ತಾನೆ. ನೀನು ಕನಸು ಕಾಣಕ್ಕೆ ಒಂದು ಮಿತಿ ಇರಬೇಕು ಅಂತ ಹೇಳ್ತಾನೆ. ಇಲ್ಲ, ನಾನು ಆಲ್ರೆಡಿ ಕನಸು ಕಂಡಾಗಿದೆ, ದೃಢ ಸಂಕಲ್ಪ ಮಾಡಿ ಆಗಿದೆ, ಹಾಗೆ ಆಗ್ತೀನಿ ಅಂತಾನೆ. ಅವನೇ ಮುಂದೆ ನಪೋಲಿಯನ್ ಬೋನೋಪಾರ್ಟಿ
ಬರಲ್ಲ. ಅವಾಗೆಲ್ಲ ಗಿಡ್ಡ ಬಡವ ಕರಗ ಇವ್ಯಾವೂ ಅಲ್ಲ. ದೃಢ ಸಂಕಲ್ಪ ಇರಬೇಕು. ದೃಢ ಸಂಕಲ್ಪ ಇದ್ದಾಗ ಮಾತ್ರ ಸಾಧ್ಯ. ಇನ್ನೊಂದು ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ರಸ್ತೆಯ ಪಕ್ಕದಲ್ಲಿ ಒಂದು ಸಣ್ಣ ಸಸಿ ಇರುತ್ತೆ, ಜನರು ತಿರುಗಾಡ್ತಿರ್ತಾರೆ. ಅದು ಸಣ್ಣ ಬೆಳೆಯೋದು, ಜನರೆಲ್ಲ ಹೋಗುವಾಗ ಅದನ್ನ ತುಳಿಯೋದು, ಬೆಳೆಯೋದು, ತುಳಿಯೋದು. ಇದನ್ನ ನೋಡಿ 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 ಒಬ್ಬ ವ್ಯಕ್ತಿ ಹೇಳ್ತಾನೆ, ಏ ಸಸಿ ನೀನ್ ಯಾಕೆ ಬೆಳೆಯಕ್ಕೆ ಹೋಗ್ತೀಯಾ, ಬಿಟ್ಟು ಬಿಡು, ನೀನ್ ಬೆಳೆದಂಗೆಲ್ಲ ತುಳಿತಾರೆ ಅಂತ. ಆಗ ಸಸಿ ಹೇಳುತ್ತೆ, ಇಲ್ಲ ನಾ ಬೆಳಿಬೇಕಂತ ಕನಸು ಕಂಡಿನಿ, ಬೆಳೆದೇ ಬೆಳಿತೀನಿ, ನಾನು ದೃಢ ಸಂಕಲ್ಪ ಮಾಡೀನಿ, ಇದರಿಂದ ಹಿಂಜರಿಯೋದು ಮಾತೇ ಇಲ್ಲ ಅಂತ. 10 ವರ್ಷದ ನಂತರ ಆ ವ್ಯಕ್ತಿ ಅದೇ ಒಂದು ಪ್ಲೇಸಿಗೆ ಬರ್ತಾನೆ. ಬೇಸಿಗೆ ಕಾಲ ಇರುತ್ತೆ, ಆ ಗಿಡದ ಕೆಳಗಡೆ ಕೂಡ್ತಾನೆ. ಗಿಡ ಮಾತಾಡಿಸುತ್ತೆ, ಆರಾಮಿದೆಯಾ ಅಂತ. ನಮ್ಮ ಪ್ರಶ್ನೆ, ಗಿಡ ಮಾತಾಡ್ತು ಅಂದ್ರೆ ಕತೆ ಏನಾದ್ರು ಮಾಡ್ಬೋದು. ನೀವು ಆರಾಮದಿನ ಅಂತ ಕೇಳುತ್ತೆ, ಎಸ್ ಆರಾಮದೀನಿ, ನಾನು ಯಾರ ಗೊತ್ತಿದ್ದೆ ಅಂತ ಕೇಳುತ್ತೆ. ಇಲ್ಲ ಅಂತ ಹೇಳ್ತಾರೆ ಗಿಡ. ಆ ವ್ಯಕ್ತಿ ಗಿಡ ನನಗೆ ಗೊತ್ತಿಲ್ಲ ಅಂತ. ನಾನು ಚಿಕ್ಕದಿದ್ದಾಗ ಜನ ನಾನು ತುಳಿತಿದ್ರು, ನಾನು ಬೆಳಿತಿದ್ದೆ, ತುಳಿತಿದ್ರು, ಬೆಳಿತಿದ್ದೆ, ನನ್ನ ಕಷ್ಟ ನೋಡಿ ಯಾಕೆ ಬೆಳಿತೆ ಅಂತ ಕೇಳಿದ್ವಿ. ಅವತ್ತು ಯಾರೆಲ್ಲ ತುಳಿದ್ರಲ್ಲ ಅವರೆಲ್ಲ ನನ್ನ ಪಾದದ ಕೆಳಗಡೆ ಬರ್ತಾರೆ ಅಂತಾರೆ. ಆ ಮಾತು ಸತ್ಯನಾರಾಯಣ ಶೆಟ್ಟಿಯವರಿಗೆ ನಮ್ಮಂತರಿಗೆ ಬಹಳ ಅನ್ನಿಸುತ್ತೆ. ನಮ್ಮ ಬೆಳೆ ತನಕ ತುಳಿಯ ಜಾಸ್ತಿ, ಬೆಳೆದ್ಮೇಲೆ ನಮ್ಮ ದೋಸ್ತ, ನಮ್ಮ ಗೆಳೆಯ, ನಮ್ಮ ಅನ್ನುವಂಥ ಮಾತನ್ನ ಬರುವಂತ. ಆಯ್ತು ಸರ್, ನೀವೇನು ಕನಸು ಕಾಣ್ತೀವಿ, ದೃಢ ಸಂಕಲ್ಪ ಇರ್ತೀವಿ, ನಮ್ದು ನೆರವೇರಿರುತ್ತೆ. ನೋ, ನಮ್ಮ ಪ್ರಯತ್ನ ಅನ್ನಲ್ಲ ಆ ಶಬ್ದಕ್ಕೆ ಪರಿಶ್ರಮ. ಪರಿಶ್ರಮ ಇದ್ರೆ ಮಾತ್ರ ಸಾಧ್ಯ. ಕನಸು ಇರಬೇಕು, ದೃಢ ಸಂಕಲ್ಪ ಇರಬೇಕು ಮತ್ತು ಪರಿಶ್ರಮ ಇರಬೇಕು. ವಿರಾಟ್ ಕೊಹ್ಲಿ ಗೊತ್ತಾ ಅಣ್ಣ? ಅಣ್ಣರ ವಿರಾಟ್ ಕೊಹ್ಲಿ ಗೊತ್ತಾ? ರನ್ ಮಿಷನ್ ನಮಗೆ ಕೇವಲ ಅದನ್ನ ಸಾಧನೆ ಕಾಣುತ್ತೆ, ವರ್ಷಕ್ಕೆ 450 ಕೋಟಿ ರೂಪಾಯಿ ಗಳಿಸ್ತಾನೆ ಅಂತ ಕಾಣುತ್ತೆ. ಆದ್ರೆ ಪರಿಶ್ರಮ ಯಾರಿಗೂ ಕಾಣಲ್ಲ. ಕೇವಲ 17 ವರ್ಷ ಇದ್ದಂತ ಸಂದರ್ಭದಲ್ಲಿ ರಣಜಿ ಪಂದ್ಯ ಡೆಲ್ಲಿಯಲ್ಲಿ ನಡೆದಿರುತ್ತೆ. ಇಂದ ಬ್ಯಾಟಿಂಗ್ ಆಡಿ ಮಂಡ್ಯ ಮುಗಿದಿರುತ್ತೆ. ಅವತ್ತು ರಾತ್ರಿ 12 ಗಂಟೆಗೆ ಅವ್ರ ಮನೆಯಿಂದ ಫೋನ್ ಬರುತ್ತೆ, ನಿಮ್ಮ ಅಪ್ಪನಿಗೆ ಹೃದಯಾಘಾತವಾಗಿದೆ ಅಂತ. ಆಸ್ಪತ್ರೆಗೆ ಕರ್ಕೊಂಡು ಹೋದ ಮೇಲೆ ಬೆಳಗಿನ 3 ಗಂಟೆಯ ಜಾವದಲ್ಲಿ ಅವರ ತಂದೆ ಕೊನೆಯ ಉಸಿರನ್ನು ಎಳೆಯುತ್ತಾರೆ. ಮನೆಗೆ ಬರ್ತಾರೆ, ಮನೆಯಲ್ಲಿ ಅಪ್ಪನ ಶವ ಇದೆ, ಮೈದಾನದಲ್ಲಿ ಆತನ ಆಟ ಇದೆ. ಅವ್ರ ತಾಯಿ ಕೇಳ್ತಾಳೆ, ಏನ್ ಮಾಡ್ತೀಯಪ್ಪ? ಅವಾಗ ಹೇಳ್ತಾರೆ, ಇಲ್ಲಮ್ಮ ಹೆಂಗಾರು ಶವ ಸಾಯಂಕಾಲ ಮಣ್ಣು ಮಾಡೋದು ನಮ್ಮ ತಂದೆದು, ನಾನು ಹೋಗಿ ಆಟ ಆಡಿ ಬರ್ತೀನಿ ಅಂತಾನೆ. ಮನೆಯಲ್ಲಿ ತಂದೆಯ ಶವನಿಟ್ಟುಕೊಂಡು ಮೈದಾನದಲ್ಲಿ ಬ್ಯಾಟಿಂಗ್ ಮಾಡುವ 17 ವರ್ಷದ ಹುಡುಗ. ಅಂದಿನ ಅಧ್ಯಕ್ಷ ಅರುಣ್ ಜೇಟ್ಲಿ ಅವರಿಗೆ ಗೊತ್ತಾಗುತ್ತೆ, ಎಲ್ಲ ಆಟಗಾರರಿಗೆ ಗೊತ್ತಾಗುತ್ತೆ. ಬರ್ತಾರೆ ಮನೆಗೆ, ಶವ ಸಂಸ್ಕಾರ ಮಾಡಿ ಕೇಳ್ತಾರೆ, ಯಾಕೆ ಒಂದ್ ದಿವಸ ತಂದೆಯರು ಕೂಡ ಸಮಯ ಕಳೆಯಕ್ ಆಗಲ್ವಾ, ತಂದೆಕ್ಕಿಂತ ನಿನಗೆ ಕ್ರಿಕೆಟ್ ಹೆಚ್ಚಾಯ್ತಾ ಅಂತ. ಅವಾಗ ಅವನು ಹೇಳ್ತಾನೆ, ನಮ್ಮಪ್ಪನ ದೊಡ್ಡ ಕನಸು, ನನ್ನ ದೊಡ್ಡ ಕನಸು ನಾನೊಬ್ಬ ಕ್ರಿಕೆಟಿಗನಾಗಬೇಕು ಅಂತ. ಇಂಥ ಅವಕಾಶ ಕಳ್ಕೊಂಡ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಾನು ಸೆಂಚುರಿ ಹೊಡೆದು ಆತ್ಮಕ್ಕೆ ಶಾಂತಿ ಕೊಡ್ಬೇಕಂದ್ರೆ 86 ರನ್ನಿಗೆ ಔಟ್ ಆದೆ ಅನ್ನುವಂಥದ್ದು. ನಾವು ಕಷ್ಟಪಟ್ಟ ಕಾಲಿಗೆ ಮುಳ್ಳು ಚುಚ್ಚಿದ 3ನೇ ಕಾಲೇಜಿಗೆ ಬರಲ್ಲ. ನಮ್ಮ ಅಜ್ಜಿಯ ತಾಯಿ ಸತ್ರ 1 ವಾರ ಬರಲ್ಲ. ದೃಢ ಸಂಕಲ್ಪ ಮಾಡಿದ ಮೇಲೆ, ಕನಸು ಕಂಡ ಮೇಲೆ ನಮ್ಮ ಪರಿಶ್ರಮಕ್ಕೆ ಯಾವತ್ತೂ ರಾಜಿ ಮಾಡಿಕೊಳ್ಬಾರ್ದು. ಏನ್ ಸತ್ಯನಾರಾಯಣ ಶೆಟ್ಟಿ ಅವರು ಈ ಕಾರ್ಯಕ್ರಮ ಮಾಡ್ಯಾರಲ್ಲ, ಮುಂದಿನ ವರ್ಷ ನೋಬೆಲ್ ಕಾಲೇಜವರು, ವಿಜಯಂ ಕಾಲೇಜವರು, ಪಾಟೀಲ್ ಕಾಲೇಜವರು ಕಾಪಿ ಮಾಡ್ತಾರೆ. ಆದ್ರೆ ಸತ್ಯ ಮಾಡುವ ಪರಿಶ್ರಮ ಯಾರ್ಯಾರು ಕಾಪಿ ಮಾಡಕ್ಕಾಗಲ್ಲ. ಸ್ಥಾಪಿಸಿರುವಂತಹ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳ ಅಡಿಯಲ್ಲಿ ಆಕ್ಸ್ಫರ್ಡ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಜೊತೆ ನಡೀತಾ ಇದೆ. ಇಲ್ಲಿ ತನಕ ಬಹಳಷ್ಟು ಜನ ಬಹಳಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿದ್ದಾರೆ. ನಾನು ಅಂಥ ಭಾಷಣಕಾರನೂ ಅಲ್ಲ, ಮಾತುಗಾರನೂ ಅಲ್ಲ.
ವೇದಿಕೆ ಮೇಲೆ ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತ ಅವಕಾಶವನ್ನ ನಮ್ಮ ಸಂಸ್ಥೆಯವರು ನನಗೆ ಕೊಟ್ಟಿದ್ದಾರೆ. ಸೊ ಈ ಸಮಾರಂಭದಲ್ಲಿ ಇಷ್ಟೊಂದು ಕಾಲ ನಿಮ್ಗೆಲ್ಲರೂ ಹೇಳಿರೋದು ಒಂದೇನೆ, ಸೊ ಪ್ರಯತ್ನ. ಇವತ್ತು ಸತ್ಯನಾರಾಯಣ ಸರ್ ಇರ್ಬೋದು, ಪರಶುರಾಮ್ ಸರ್ ಇರ್ಬೋದು, ನಾನಿರ್ಬೋದು, ಅಥವಾ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಉಪನ್ಯಾಸಕರಿರ್ಬೋದು, ನಾವೆಲ್ಲರೂ ಇವತ್ತು ಈ ಒಂದು ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ನಿಮ್ಮಿಂದ ನಾವೇನಾದ್ರೂ ಒಂದು ಗೌರವ ಅಂತ ನಾವೇನಾದ್ರೂ ಪಡ್ಕೊಳ್ತಾ ಇದ್ದೀವಿ ಅಂದ್ರೆ ಅದೆಲ್ಲದಕ್ಕೂ ಕಾರಣನೇ ಪ್ರಯತ್ನ. ಸೊ ಜೊತೆಲಿ ಕನಸಿನ ಬಗ್ಗೆ ಕೂಡ ಹೇಳಿದ್ರು, ಮತ್ತೆ ಅದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡ್ರೀಮ್ ಬಿಗ್, ವರ್ಕ್ ಹಾರ್ಡ್, ನೆವರ್ ಗಿವ್ ಅಪ್. ರಿಪೀಟ್, ಡ್ರೀಮ್ ಬಿಗ್, ವರ್ಕ್ ಹಾರ್ಡ್, ನೆವರ್ ಗಿವ್ ಅಪ್. ಸೊ ಕನಸು ಕಾಣ್ರಿ, ದೊಡ್ಡದಾಗಿ ಕನಸು ಕಾಣ್ರಿ, ತಪ್ಪೇನಿಲ್ಲ. ನಾನು ದೇಶದ ಪ್ರಧಾನಮಂತ್ರಿ ಆಗ್ಬೇಕು, ನಾನು ಬಿಲ್ ಗೇಟ್ಸ್ ತರ ಆಗ್ಬೇಕು, ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಆ ಕನಸು ಬರೀ ರಾತ್ರಿ ಅಷ್ಟೇ ನಿದ್ದೆಯಲ್ಲಿ ನೆನ್ಸ್ಕೊಳ್ಳೋದಲ್ಲ, ಅದನ್ನ ಬೆಳಿಗ್ಗೆ ಆದ ತಕ್ಷಣ ಮತ್ತೆ ಅದ್ರ ಬೆನ್ನತ್ತು ಹೋಗ್ಬೇಕು. ಅದನ್ನ ತುಂಬಾ ಜನ ಇನ್ಸ್ಪಿರೇಷನಲ್ ಪರ್ಸನ್ಸ್ ಗಳು ಹೇಳಿದ್ದಾರೆ ನನಗೆ. ಅದಕ್ಕೆ ಹೇಳಿದ್ರು ಡ್ರೀಮ್ ಬಿಗ್, ವರ್ಕ್ ಹಾರ್ಡ್. ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನ ಇಲ್ಲಿ ನಾವು ಮಾಡಿದೀವಿ. ನಮ್ಮನ್ನು ನೀವು ಗುರುತಿಸಿದ್ರಲ್ಲ ನಮ್ಮ ಕೆಲಸದಿಂದಾನೆ, ಹೌದಾ? ಇವತ್ತು ನಿಮಗಳಿಗೆ ಅವಕಾಶಗಳು ತುಂಬಾ ಇದೆ. ಈಗಿನ ಯಂಗ್ಸ್ಟರ್ಸ್ ಒಂದು ಕೆಟ್ಟ ಅಭ್ಯಾಸ ಏನು ಅಂತಂದ್ರೆ, ದುಡ್ಡು ಮಾಡಬೇಕು ಅಂತೇಳಿ ಶಾರ್ಟ್ಕಟ್ ಮೆಥಡ್ಗಳನ್ನ ಹುಡುಕೋರೇ ಜಾಸ್ತಿ ಇದೆ. ಬ್ಯಾಂಕಿಗೆ ಕನ್ನ ಹಾಕ್ಲಾ, ಜೇಬಿ ಕತ್ರಿ ಹಾಕ್ಲಾ, ಇನ್ನೊಬ್ಬರಿಗೆ ಟೋಪಿ ಹಾಕ್ಲಾ. ಸೊ ಶಾರ್ಟ್ಕಟ್ ನೆವರ್ ಲೀಡ್ಸ್ ಟು ಎನಿ ಸಕ್ಸಸ್. ಯಾವತ್ತೂ ಕೂಡ ಅದು ಸಾಧ್ಯ ಇಲ್ಲ. ಇದು ನಿಮ್ಮ ಮನೆಗಳಲ್ಲಿ ನಾವಿಲ್ಲೆಲ್ಲ ನೀವು ನಮ್ಮನ್ನ ಏನೋ ಎಕ್ಸಾಂಪಲ್ಸ್ ಅನ್ನ ತೋರಿಸ್ತೀರಿ. ನಾನು ಸತ್ಯನಾರಾಯಣ ಸರ್ ಹಂಗಾಗ್ಬೇಕು, ನಾನು ಅವ್ರಂಗ ಆಗ್ಬೇಕು, ಇವ್ರಂಗ ಆಗ್ಬೇಕು ಅಂತ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ನಿಮಗೆ ನಿಮ್ಮ ಮನೆಗಳಲ್ಲಿ ನಿಮಗೆ ಸಾಕಷ್ಟು ಇನ್ಸ್ಪಿರೇಷನಲ್ ಸ್ಟೋರೀಸ್ ಇದೆ. ನಿಮ್ಮ ಮನೆಗಳಲ್ಲೇ ಇದೆ. ನಿಮ್ಮ ತಾತ, ಅಜ್ಜಿ, ನಿಮ್ಮ ತಂದೆ, ನಿಮ್ಮ ತಾಯಿ. ನೀವು ಮೊಬೈಲ್ ಜೊತೆ ಸಮಯ ಕಳಿತೀರಿ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತೀರಿ. ಸ್ವಲ್ಪ ಅದನ್ನ ಬಿಟ್ಟು ಮನೆಯವ್ರ ಜೊತೆ ಕುತ್ಕೊಳ್ರಿ. ತಾತ, ನೀನು ಹೆಂಗ್ ಬೆಳೆದು ಬಂದೆ, ಅವಾಗ ನಿನ್ನ ಆಸ್ತಿ ಎಷ್ಟಿತ್ತು, ಇಷ್ಟು ಆಸ್ತಿ ನೀನು ಹೆಂಗ್ ಮಾಡಿದೆ ಕೇಳ್ರಿ. ಅವರೆಲ್ಲ ಹೇಳೋದಂದೆ ಕಷ್ಟ ಪಡ್ಬೇಕು. ಕಷ್ಟ ಪಡೋದಂದ್ರೆ ಬೆವರಲ್ಲಿ ಸುರಿಸಿ ಬೆವರಿಸಿ ಅದೊಂಥರ ಕಷ್ಟ ಅಂತಲ್ಲ. ಸರಿಯಾದ ಮಾರ್ಗಗಳನ್ನ ಹುಡ್ಕೊಂಡು ಬೆನ್ನತ್ತಿ ಬೆಂಬಿಡದೆ ಹೋಗುವಂತದ್ದಿದೆಯಲ್ಲ, ಅದು ಬಹಳ ಮುಖ್ಯ. ನಿಮ್ ತಂದೆಯವ್ರನ್ನ ಕೇಳ್ರಿ, ಅವ್ರು ಹೆಂಗೆ ದುಡ್ಡು ಮಾಡಿದ್ರು, ಹೆಂಗ್ ಆಸ್ತಿ ಮಾಡಿದ್ರು. ಇವತ್ತು ನಿಮ್ಮನ್ನೆಲ್ಲ ಈ ಸ್ಥಾನದಲ್ಲಿ ಕುಂದಿರಿಸಬೇಕಾದ್ರೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೇಳಿದಷ್ಟು ಹಣವನ್ನ ಕಟ್ಟಿ ಇವತ್ತು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರು ಸೇರಿಸಿದಾರಂದ್ರೆ ಆ ದುಡ್ಡು ಬರಬೇಕಾದ್ರೆ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಎಲ್ಲೋ ಹೊರಗಡೆ ಇರುವಂತ ವ್ಯಕ್ತಿಗಳನ್ನ ಇನ್ಸ್ಪಿರೇಷನಲ್ ಆಗಿ ತಗೊಳ್ಳೋದ್ರ ಒಟ್ಟಿಗೆ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ತಾಯಿ, ತಂದೆ, ಅಣ್ಣ, ಎಷ್ಟೋ ಜನ ಮನೆಗಳ, ನಮ್ದೆಲ್ಲ ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಜಾಸ್ತಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತವ್ರು ಬಹುತೇಕ. ನಿಮ್ಮ ಮನೇಲಿ ಇರುವಂತ ಹಿರಿಯರು ಎಷ್ಟೋ ಜನ ಅವರು ಓದೋದನ್ನು ಬಿಟ್ಟು ನಿಮ್ಮನ್ನು ಓದಿಸ್ತಿರ್ತಾರೆ. ಇದೆಲ್ಲವೂ ಕೂಡ ನಾವು ಇವತ್ತಿನ ಪರಿಗಣನೆ ತಗೋಬೇಕಾಗ್ತದೆ. ಹಾಗಾಗಿ ಬಹಳಷ್ಟು ಜನ ನಾವಿಲ್ಲಿ ಸಕ್ಸಸ್ ಅಂತ ಹೇಳ್ತೀವಿ, ಅಂದ್ರೆ ಯಶಸ್ಸನ್ನ ನಾವು ನೋಡ್ತೀವಿ. ಒಂದು ವರ್ಡ್ ಅನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ. ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಬೆಟರ್ ದನ್ ಸಕ್ಸಸ್ ಅಂತ. ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಬೆಟರ್ ದನ್ ಸಕ್ಸಸ್ ಅಂದ್ರೆ ಯಶಸ್ಸಿಗಿಂತ ತೃಪ್ತಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇವತ್ತು ಯಶಸ್ಸು, ನನ್ನ ಹತ್ರ ಹಣ ಇದೆ, ಒಂದು ಒಳ್ಳೆ ಕಾರ್ ಇಟ್ಟಿದ್ದೀನಿ, ಒಳ್ಳೆ ಬಟ್ಟೆ ಹಾಕೋತೀನಿ, ಇನ್ನು ಏನು ಬೇಕಾದಷ್ಟು ಪಡ್ಕೊಂಡಿದ್ದೀನಿ. ನಿಮ್ ಕಣ್ಣಿಗೆ ಅದು ಯಶಸ್ಸು. ನಿಮ್ ಕಣ್ಣಿಗೆ ಇವಾಗ ಸತ್ಯನಾರಾಯಣ ಸರ್ 4 ಕಾರ್ ಇಟ್ಟಿದ್ದಾರೆ, ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ, ಸರ್ ಬಹಳ ಯಶಸ್ಸು ಹೊಂದಿದಾರಪ್ಪ ಲೈಫಲ್ಲಿ. ಇಟ್ಸ್ ನಾಟ್ ರಿಯಲ್. ನಿಜವಾದ ಸಕ್ಸಸ್ ಏನಿದೆಯಲ್ಲ, ಅದು ಹಣ, ಅಂತಸ್ತು, ಐಶ್ವರ್ಯ, ಅಥವಾ ನಾವು ಹಾಕೊಳ್ಳೋ ಒಳ್ಳೆ ಬಟ್ಟೆ. ದಯವಿಟ್ಟು ಇದರಿಂದ ನೀವು ಮೆಜರ್ ಮಾಡಬೇಡ್ರಿ. ಮುಂದೆ ನೀವು ಕೂಡ ಆ ಸ್ಥಿತಿಗೆ ಬರ್ತೀರಿ. ಇವತ್ತು ನಿಮಗೆ ಅದು ಕಾಣ್ತಾ ಇದೆ, ನಾನು ಒಪ್ಕೊಳ್ತೇನೆ, ಬಟ್ ನೀವು ಕೂಡ ಆ ಪರಿಸ್ಥಿತಿಗೆ ಬರ್ತೀರಿ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್.
ಇವತ್ತು ನಾನಾಯ್ತು, ಪರಶುರಾಮ್ ಸರ್ ಆಯ್ತು, ಸತ್ನಾರಾಯಣ ಸರ್ ಆಯ್ತು, ಇನ್ನು ಬಹಳಷ್ಟು ಜನ ಇಲ್ಲಿ ನಾವು ತೃಪ್ತಿಗಾಗಿ ನಾವು ಕೆಲಸವನ್ನ ಮಾಡಬೇಕು ಹೊರತು ಇನ್ನೊಬ್ಬರನ್ನ ಓಲೈಕೆ ಮಾಡ್ಕೊಳ್ಲಿಕ್ಕೆ, ಮತ್ತೊಬ್ಬರನ್ನ ಖುಷಿ ಪಡಿಸ್ಲಿಕ್ಕೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ನಾಟ್ ದ ರಿಯಲ್ ಸಕ್ಸಸ್. ಹಾಗಾಗಿ ನಿಮ್ ಕನ್ಸೇನಿದೆ, ನೀವು ಅದನ್ನ ಬೆನ್ನತ್ರಿ. ನೀವು ಎಲ್ಲಿ ಇರಬೇಕು ಮುಂದೆ ಅನ್ನೋದನ್ನ ಇವತ್ತಿಂದನೇ ನೀವು ಟಾರ್ಗೆಟ್ ಮಾಡ್ಕೊಳ್ರಿ. ಈಗ ನೀವು ಫಸ್ಟ್ PUC ಬಂದಿದ್ದೀರಿ, ಇನ್ನು ಈಗ ಕಾಲೇಜನ್ನ ಮುಗಿಸ್ಕೊಂಡು ಬಂದಿದ್ದೀರಿ. ನಿಮ್ಗೆ ಏನೇನೋ ಹೇಳ್ತಿರ್ತಾರೆ, ಕಾಲೇಜ್ ಅಂದ್ರೆ ಹಂಗಿರ್ತದೆ, ಕಾಲೇಜ್ ಅಂದ್ರೆ ಹಿಂಗೆ, ಅದು ಹೆಂಗನೇ ಇರಲಿ, ನೀವೇನ್ ಆಗ್ಬೇಕು ಅದನ್ನ ಆಗ್ರಿ ಅಷ್ಟೇ, ವಾಟ್ ಎವರ್ ಇಟ್ ಮೈಟ್. ಹಾಗಾಗಿ ಕೊನೆಯದಾಗಿ ಒಂದೇ ಒಂದು ವರ್ಡ್ ಹೇಳ್ತೇನೆ. ಸೊ ತೃಪ್ತಿ ಎಜುಕೇಶನ್ ಟ್ರಸ್ಟ್ ನ ಅಡಿಯಲ್ಲಿ ಇವತ್ತು ನೀವು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ಬಹುಶಃ ಸಿಂಧನೂರಿನ ಇತಿಹಾಸದಲ್ಲಿ ನನಗೆ ನೆನಪಿರುವ ಹಾಗೆ, ನಾನು ಹುಟ್ಟಿ ಬೆಳೆದಿಲ್ಲ, ನನ್ನ ಪದವಿ ಶಿಕ್ಷಣ ತನಕ ಎಲ್ಲೇ ಮುಗಿಸಿದ್ದೇನೆ. PUC ಮತ್ತೆ ಡಿಗ್ರಿ ಎರಡು ವಿಭಾಗಗಳಿಗೆ ಪ್ರತ್ಯೇಕ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಅದು ನಿಮ್ದೆ. PUC ಒಂದೇ ಇದೆ, ಮತ್ತೆ ಡಿಗ್ರಿ ಅವರಿಗೆ ಮತ್ತಿನ್ನೊಂದಿನ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಕಾರಣ ಯಾಕೆ ಹೇಳ್ರಿ? ಸಂಖ್ಯೆ. ಅಷ್ಟು ಸಂಖ್ಯೆ, ಸುಮಾರು 2,500 ವಿದ್ಯಾರ್ಥಿಗಳು ಇವತ್ತು ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಸಂಸ್ಥೆ ಬೆಳೀತಾ ಇದೆ. ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಮುಂದಿನ ದಿನಮಾನಗಳಲ್ಲಿ ನಾವಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿ ಪರಿವರ್ತನೆ ಆಗುವಂತಹ ಹೆಜ್ಜೆ ಇಡ್ಲಿ ಅಂತ ನಾನು ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವೇದಿಕೆಯನ್ನು ಅಲಂಕರಿಸಿ ನಿರ್ಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ನನ್ನ ಜೀವನಕ್ಕೆ ಮತ್ತು ನನ್ನ ಕುಟುಂಬದ ಜೀವನಕ್ಕೆ ಒಂದು ರೀತಿ ಹೃದಯ ಸಂಬಂಧಿಗಳಾಗಿ ಇವತ್ತೇನು ನನ್ನ ಮುಂದೆ ಕೂತಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ 100 ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಒಬ್ಬ ತಂದೆಯಾಗಿ 1-2 ಹಿತನುಡಿಗಳ ಪಾಲಕರನ್ನು ಬಂದಿದ್ದೀರಿ. ಒಂದು ನೋವಿನ ಸಂಗತಿ, ಒಬ್ಬ ವಿದ್ಯಾರ್ಥಿನಿ ಕೇವಲ ಇಂಜೆಕ್ಷನ್ಗೆ ಎದುರಿ ತನ್ನ ಸಾವನ್ನೇ ಕಂಡುಕೊಳ್ತಾಳೆ ಅಂತಂದ್ರೆ ಬಹಳ ವಿಷಾದನೀಯ ಸಂಗತಿ. ಯಾಕಂದ್ರೆ ಆ ವಿದ್ಯಾರ್ಥಿನಿ ಈಗೇನು ಮೌನಾಚರಣೆ ಮಾಡಿದ್ರಿ, SLCಯಲ್ಲಿನೇ ಅವಳಿಗೆ ನಾಯಿ ಕಡ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನೀವು ಪೇಪರ್ ಓದ್ತೀರಿ, ರೀಲ್ಸ್ ಅಲ್ಲಿ ನೋಡ್ತೀರಿ, ಒಬ್ಬ ಅತ್ಯುತ್ತಮ ಸ್ಪೋರ್ಟ್ಸ್ ಪ್ಲೇಯರ್ ಗೊತ್ತಿರ್ಬೇಕು ನಿಮಗೆ. ಆ ಸ್ಪೋರ್ಟ್ಸ್ ಪ್ಲೇಯರ್ ಸಾಯುವಂತ ಪರಿಸ್ಥಿತಿಯಲ್ಲಿ ಏನು ಕಷ್ಟನ ಅನುಭವಿಸಿದ್ನೋ ಅದೇ ಕಷ್ಟವನ್ನು ಈ ವಿದ್ಯಾರ್ಥಿ ಸಹಿತ ಅನುಭವಿಸಿದ್ಲು. ಅವಳೇನು ನಿಮ್ಮ ಮಗಳಿದ್ದಂಗೆ ಬೇರೆ ಅಲ್ಲ. ಬಟ್ ಹೆಂಗೆ ನಮ್ಮ ಪಾಲಕರು ಮತ್ತು ನಾವು ಹೇಗಿದ್ದೀವಿ ಅಂತಂದ್ರೆ, ಇಷ್ಟೆಲ್ಲ ಡಿಜಿಟಲ್ ಆಗಿರುವಂತಹ ಟೆಕ್ನಾಲಜಿಯಲ್ಲಿರುವಂತಹ ಸತ್ತಿರುವಂತಹ ಮನುಷ್ಯನ ಉಳಿಸುವಂತಹ ಕಾಲದಲ್ಲಿ ನಾವು ಬಂದಿದ್ರು ಸಹಿತ ಇವತ್ತಿಗೂ ನಮಗೂ ಇನ್ನೂ ಪ್ರಜ್ಞೆ ಇಲ್ಲ. ನಾನು ನಮ್ಮ ಮೇಡಮ್ ಅವ್ರಿಗೆ ಹೇಳ್ತಿದ್ದೆ, ನಾಯಿ ಅಂತಂದ್ರೆ ಬಹಳ ಎದುರ್ತಿದ್ರು. ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೀವಿ, ಅದನ್ಯಾಕೆ ಎದುರ್ತಿ ಅಂತಿದ್ದೆ. ಮೊನ್ನೆ ಆ ಹುಡುಗಿ ಇನ್ಸಿಡೆಂಟ್ ನೋಡಿ, ಆ ಸ್ಪೋರ್ಟ್ಸ್ ಪ್ಲೇಯರ್ ಇನ್ಸಿಡೆಂಟ್ ನೋಡಿ ನನಗೆ ಬಹಳ ಎಷ್ಟು ನೋವಾಗತ್ತೆ ಅಂತಂದ್ರೆ, ಏನಪ್ಪ ಯಾವ ಕಾಲಘಟ್ಟದಲ್ಲಿ ನಾವೆಲ್ಲರಿದ್ದೀವಿ ಅಂತ ಅನಿಸ್ತಾ ಇದೆ. ನೋಡು, ಆ ಹುಡುಗಿ ಅವ್ರ ತಂಗಿ ಹೇಳ್ತಾಳೆ, ಇವತ್ತೇನು ಸಾಯ್ತಾಳೆ ನಮ್ಮ ಅಕ್ಕ ರಾತ್ರಿ ಅಂತಂದ, ಅದಕ್ಕಿಂತ 1 ತಾಸಿನ ಮುಂಚೆ ಅವ್ರ ತಂಗಿ ಹೇಳ್ತಾಳೆ, ಅಪ್ಪ ಅಕ್ಕಗ ನಾಯಿ ಕಡ್ದಿತ್ತು ಹೇಳ್ಬೇಡ ಅಂತ ಹೇಳಿದ್ಲು ಅಂತೇಳಿ. ಎಷ್ಟು ದುರಂತ ಅಂದ್ರೆ, ಎಂತ ದುರಂತದಲ್ಲಿ ನಾವಿದೀವಿ ಅಂತಂತಂದ್ರೆ ನೋಡ್ರಿ, ಒಂದು ಇಂಜೆಕ್ಷನ್, ಕೇವಲ ಇಂಜೆಕ್ಷನ್ ಪೇನ್ ಆಗತ್ತೆ ಅಂತೇಳಿ ಆ ಪೇನಿಗೆ ಎದುರ್ಕೊಂಡು ಆ ಮಗು ಅವ್ರ ಅಪ್ಪಗೆ ಹೇಳಿಲ್ಲ ಅಂತಂದ್ರೆ ಆ ಜೀವನ ಹೋಯ್ತು. ಯಾಕಂದ್ರೆ ತಂದೆ ತಾಯಿ ಕೊಟ್ಟು ನಿಜವಾದ ಕಷ್ಟ ಒಬ್ಬ ಮಗುನ ಪಡಿಬೇಕೇನಂತಂದ್ರೆ ಎಷ್ಟು ಕಷ್ಟ ಪಡ್ಬೇಕಾದ ನೋವು ನಾನು ಅನುಭವಿಸಿದ್ದೀನಿ ಅವಾಗ 12 ವರ್ಷದಿಂದ. ಇವತ್ತು ಮಗಳಿದ್ದಾಳೆ, ನೀವೆಲ್ಲರೂ ಮಕ್ಕಳಿದ್ದೀರಿ. ನನಗೆ ಎಲ್ಲರೂ ಹಿಂದೆಲ್ಲ ಅಂತಿದ್ರು, ನಿನಗೆ ಮಕ್ಕಳಿಲ್ಲ ಅಂತೇಳಿ. ನೀವೆಲ್ಲರೇ ನನ್ನ ದೊಡ್ಡ ಮಕ್ಕಳು. ನಾನು ಅದಕ್ಕೆ ಇವತ್ತಿಗೂ ನಾನು ಹೃದಯದಿಂದ ಹೇಳಕತ್ತೀನಿ, ನನ್ನ ಮಗಳು ನನಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಿನದಾಗಿ ನೀವೆಲ್ಲರೂ ಮುಖ್ಯನೋ. ಆ ಒಂದು ಭರವಸೆಯಲ್ಲಿನೇ ನಾನು ಜೀವನ ಕಳೀತಾ ಇದ್ದೀನಿ. ಬಟ್ ಬಹಳ ನೋವಿನ ಸಂಗತಿ, 2006ರಿಂದ ಈ ರೀತಿ ಇನ್ಸಿಡೆಂಟ್ ಆಗಿರಲಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಒಂದು ಕಿವಿ ಮಾತು, ದಯವಿಟ್ಟು ಮನೆ ಪರ್ಸನಲ್ ಸರ್ ಸಹಿತ ಹೇಳ್ತಿದ್ರು, ಇಲ್ಲಿ ಮುನ್ಸಿಪಾಲಿಟಿ ಒಂದು ಡಂಪ್ ಯಾರ್ಡ್ ಮಾಡಿದ್ದಾರೆ ಮಲ್ಲಾಪುರದಲ್ಲಿ.
ಅವ್ರ ನೋವು ನನಗೆ ಅರ್ಥ ಆಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಎಲ್ಲ ನಾಯಿಗಳನ್ನ ಹಿಡಿದು ಒಂದ್ ಕಡೆ ಹಾಕಿ ಅವಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ರಿ ಅಂತೇಳಿ. ಅವತ್ತು ಪರ್ಸನಲ್ ಸರ್ ಫೋನ್ ಮಾಡಿದ್ರು, ನಾನು ಅಮ್ಮ ಮಠಕ್ಕೆ ಹೋಗಿದ್ದೆ. ನನಗೆ ಯಾಕಂದ್ರೆ ಯಾರಾದ್ರೂ ಅಷ್ಟೇ ನಾಯಿ ಅಂದ್ಮೇಲೆ ಹಳ್ಳಿಗಳಲ್ಲಿ ಬಹಳ ನೆಗ್ಲಿಜೆನ್ಸಿ ಮಾಡ್ಕೊಂಡು ಗೊತ್ತಿರಬೇಕು ನಿಮಗೆ. ಬಟ್ ಸಿಟಿಯವರಿಗಾದ್ರೆ ಅದ್ರ ಅವೇರ್ನೆಸ್ ಇರುತ್ತೆ. ಹಂಗಾಗಿ ಅವ್ರು ಮಾಡಿದಾಗ ಬಹಳ ನೋವು ಅನಿಸ್ತು. ಅದಕ್ಕೇನು ಪರಿಹಾರ ತೊಗೋಬೇಕು, ಸೊಲ್ಯೂಷನ್ ತೊಗೋಬೇಕು, ವ್ಯಾಕ್ಸಿನೇಷನ್ ತೊಗೊಂಡ್ರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಹುತೇಕರು ಎಲ್ಲರೂ ಹಳ್ಳಿಯಿಂದ ಇದ್ದೀರಿ. ನಾಯಿ ಅಂದ ಕೂಡಲೇ ಬರೀ ಕಡಿಬೇಕಂತಲ್ಲ, ಅದ್ರ ಜೊಲ್ಲು ನೆಲಕ್ಕೆ ಬಿದ್ದಿರುತ್ತಲ್ಲ, ನೀವು ಅಲ್ಲೇನು ಕಾಲಿಟ್ಟಿರ್ತೀರಲ್ಲ, ಆ ಕಾಲಿಗೆ ಏನಾಗ್ತಿ ಇನ್ಸ್ಪೆಕ್ಷನ್ ಆದ್ರೆ ನಿಮಗೆ ರೇಬಿಸ್ ಬರೋದು 100%. ಬರೀ ಕಡಿಬೇಕಂತಿಲ್ಲ, ಕಡಿದ್ರೆ ಮಾತ್ರ ನಮಗೆ ಕಾಯಿಲೆ ಬರುತ್ತೆ ಅಂತಿಲ್ಲ. ಅದರ ಜೊಲ್ಲು ಏನು ಸುರಿಸಿರ್ತಾರೆ ಆ ಜೊಲ್ಲು ಅಷ್ಟು ವಿಷಕಾರಿಯಾಗಿರುತ್ತೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಳ್ಳಿಗಳಲ್ಲಿ ನಾಯಿಗಳಿಗೆ ತಪ್ಕೊಳ್ಳೋದು, ಅದ್ರ ಇದು ಮಾಡೋದು ಎಲ್ಲೋದು. ನಾನು ಈ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಮೇಡಮ್ ಅವ್ರನ್ನ ಕೇಳಿದೆ ಹೆಂಗೆ ಬರುತ್ತೆ ಅಂತೇಳಿ. ಅವತ್ತು ರಾತ್ರಿ ಹೇಳಿದ್ರು ನಾನು. ಅವತ್ತು ಗೊತ್ತಾದ ಮೇಲೆ ಇಷ್ಟು ನೋವಾಗಿದೆ ಅಂದ್ರೆ ಇವತ್ತಿನವರೆಗೂ ಸಹಿತ ಬಹಳ ನೋವು ಅನಿಸುತ್ತೆ. ಯಾಕಂದ್ರೆ ಕೈ ಬಂದು ಮಕ್ಕಳು ತೀರ್ಕೊಂಡ್ಬಿಟ್ರೆ ಅದ್ರ ನೋವು ಏನು ಅನ್ನೋದು ಆ ಪಾಲಕರಿಗೆ ಗೊತ್ತಿರುತ್ತೆ. ಅದಕ್ಕೆ ದಯವಿಟ್ಟು ಒಬ್ಬ ತಂದೆಯಾಗಿ ನಿಮ್ಮೆಲ್ಲರಿಗೆ ನೀವು ಇಂಜೆಕ್ಷನ್ ಹಾಕ್ತಾರೆ, ಇಂಜೆಕ್ಷನ್ ಅವಾಗ ನಿಂಗೆ ಇಲ್ಲ, ಅವಾಗ ನಿಂಗೆ ಆಪರೇಷನ್ ಇರ್ಲಿಲ್ಲ, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಪರೇಷನ್ ಮಾಡ್ತಾರೆ. ನಿಮಗೆ ನೆನಪಿರ್ಲಿ, ನಿಮ್ ತಲೆ ತಗೊಂಡು ತಲೆ ಇಡುವಂತ ಟೆಕ್ನಾಲಜಿ ಇವತ್ತು ಸೈನ್ಸ್ ಅಲ್ಲಿ ಬಂದಿದೆ. ಅದನ್ನು ಬಿಟ್ಟು ನಮ್ಮಪ್ಪ ಕೇಳ್ಬಿಟ್ರೆ ನಮ್ಮಪ್ಪ ಹೋಗಿ ಒಂದು 16 ಇಂಜೆಕ್ಷನ್ ಹಾಕಿಬಿಡ್ತಾನೆ. ಅದೆಲ್ಲ ಬಿಡ್ರಿ. ದಯವಿಟ್ಟು ಮೌಂಟೇನನ್ನ ಎಷ್ಟು ನಂಬ್ತೀವೋ ಅದೇ ರೀತಿಯಾಗಿ ಸೈನ್ಸ್ನ ನಂಬಲೇಬೇಕು. ಅದರ ಅನಿವಾರ್ಯತೆ ನಮಗಿದೆ. ಅದಕ್ಕೆ ನಿಮ್ಮೆಲ್ಲರನ್ನ ನಾನು ಕೈ ಮುಗಿದು ಕೇಳ್ತೀನಿ, ಒಬ್ಬ ತಂದೆಯಾಗಿ ಯಾರೇ ಆಗಲಿ ಏನೇ ಆಗಲಿ ಯಾವುದಕ್ಕೂ ಎದುರುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವೇನಾದ್ರೂ ಎದುರಿದ್ರೆ ನಿಮ್ಮ ಜೀವನೇ ಕಾಪಾಡ್ತೀರಿ. ನೀವು ದಯವಿಟ್ಟು ಹೇಳ್ತೀರಿ, ಮುಂದೆ ಬರ್ತೀವೋ ಹುಟ್ಟುವೋ ಏನಾಗ್ತೋ ಅದೆಲ್ಲ ಆಮೇಲೆ ಮಾತು. ಬಟ್ ಬಂದಿರುವಂತ ಸಂದರ್ಭದಲ್ಲಿ ನಾವೇನೇನು ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ. ನಮ್ಮಪ್ಪಗೆ ಹೇಳ್ಬೇಡ, ನಮ್ಮ ಅವ್ಗೆ ಹೇಳ್ಬೇಡ, ಏನಾಗಲ್ಲ ಅಂತ ಅನ್ನೋದೈತಲ್ಲ, ಅದು ನಿಮ್ಮ ಭ್ರಮೆ. ದಯವಿಟ್ಟು ಸೈನ್ಸು ಬಹಳ ಮುಂದುವರೆದಿದೆ, ಅದಕ್ಕೆ ತಕ್ಕ ಹಾಗೆ ನೀವೆಲ್ಲರೂ ಇರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಕೊನೆಯದಾಗಿ ಇನ್ನು 2-3 ನಿಮಿಷ ಇದೆ. ಬಹಳ ಕೌತುಕದಿಂದ ಕಾರ್ಯಕ್ರಮ ನನಗೆ ಇಷ್ಟು ಮಟ್ಟಿಗೆ 22ಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಬಟ್ ಸ್ವಲ್ಪ ಕಮ್ಯುನಿಕೇಟ್ ಪ್ರಾಬ್ಲಮ್ ಆಗಿ ಸಂಜೀವ್ ಸರ್ ಬ್ರದರ್, ನನ್ನ ಬ್ರದರ್ ಇದ್ದಂಗೆ, ಅವ್ರು ನನ್ನ ಮಗ ಇದ್ದಂಗೆ ತೀರ್ಕೊಂಡಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಏರುಪೇರು ಆಯಿತು. ಪ್ರೋಗ್ರಾಮ್ದ ಅಜೆಂಡಾ ರೆಡಿ ಮಾಡಲಿಕ್ಕೆ ನಿಜವಾಗ್ಲೂ ಸಂಜೀವ್ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇನ್ನು ಒಂದು ವಾರ ಆಗಿಲ್ಲ ಇನ್ಸಿಡೆಂಟ್ ಆಗಿ, ಇವತ್ತೆಲ್ಲ ಒಂದು ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ನನ್ನ ಮಗ ಇದ್ದಾಗ ಯಾವತ್ತಿಗೂ ಎಲ್ಲರೂ ಅಷ್ಟೇ ಮಕ್ಕಳು ಎಲ್ಲ ಸ್ಟಾಫು ಕೆಲವು ನನ್ನಲ್ಲೇ ಓದಿದ್ದಾರೆ, ಅವ್ರ ಮಕ್ಕಳಿದ್ದಾಗೆ ಅಣ್ಣ ತಮ್ಮರಿದ್ದಾಗೆ ಯಾರು ಸಹಿತ ನಾನು ಏನು ಬೈದ್ರು ಅದನ್ನ ಅಣ್ಣತೆ ಭಾವಿಸಿದೆ. ಎಲ್ಲರೂ ಫ್ಯಾಮಿಲಿ ತರ ಅದನ್ನು ಸ್ವೀಕರಿಸಿ. ಗೊತ್ತಿದೆ ನಿಮ್ಮೆಲ್ಲರಿಗೆ ನನ್ನ ಬಾಯಿಗೆ ಹೆಂಗೈತೆ ಹೆಂಗಿಲ್ಲ. ನಮ್ಮ ಮೇಡಮ್ ಅವರು ದಿನಕ್ಕೊಂದು 5-6 ಸರಿ ಅಂತಿರ್ತಾರೆ ನನಗೆ. ಬಟ್ ಅದನ್ನು ಬದಲಾವಣೆ ಮಾಡ್ಕೊಳಕ್ಕೆ ನನಗೆ ಆಗ್ತಾ ಇಲ್ಲ. ಒಂದ್ ವೇಳೆ ನಾನೇನಾದ್ರೂ ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ನಾನು ಇದ್ರೂ ಸತ್ತ ಆಗಿ ಅದನ್ನ ಅದಕ್ಕೆ ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ, ನಾನು ಚೇಂಜೂ ಆಗಲ್ಲ. ಬಟ್ ನಾನು ಹಂಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ನಾನು ಹಂಗೆ ಇರಕ್ಕೆ ಬಿಡ್ರಿ. ಹಂಗೆ ಇರಕ್ಕೆ ಬಿಟ್ಟರೆ ಮಾತ್ರ ನೀವೆಲ್ಲರೂ ಯಶಸ್ಸು ಕಾಣ್ತೀರಿ, ಇಲ್ಲಾಂದ್ರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಕಾಲೇಜು ನಿಮ್ದು, ಕಾಲೇಜಿನಲ್ಲಿ ಇರುವಂತಹ ಎಲ್ಲ ಉಪನ್ಯಾಸಕರಾಗಿರ್ಬೋದು, ನಾವಾಗಿರ್ಬೋದು, ನಿಮ್ಮ ತಂದೆ ತಾಯಿ ಇದ್ದಾಗೆ ನಂದು ಒಂದು ವಿನಂತಿ, ಮೊಬೈಲ್ನ ಬಳಕೆ ಮಾಡ್ರಿ, ಬೇಡಂಗಿಲ್ಲ, ಸದ್ಬಳಕೆ ಮಾಡ್ರಿ. ಆ ದುರುದ್ದೇಶಕ್ಕಾಗಿ ಮೊಬೈಲ್ನ ಬಳಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮೊಬೈಲೇ ಜೀವನ ಅಲ್ಲ. ಅದಕ್ಕೆ ನೋಡ್ರಿ, ಜ್ಞಾನವೇ ಜೀವನ ಯತ್ನವೇ ಯಶಸ್ಸು ಅಂತ ಈ ಕಡೆ ಬರೆದ್ರೆ ಜ್ಞಾನವೇ ನಿಜವಾದ ಸಂಪತ್ತು. ಕೇವಲ ಎಜುಕೇಶನ್ ಇಂದ ಪಡಿತೀವಿ ಇಲ್ಲ ಅಂತ ಅನ್ನಂಗಿಲ್ಲ. ನಾನು ಮೊನ್ನೆ ವೀರೇಶ್ ಕೇಳಿ ಇಲ್ಲೇ ಉದಾಹರಣೆ ಇದೆ. JSR ವೀರೇಶ್ ಕೇಳಿದಾಗ ನಾನು ಒಂದೇ ಸರಿ ಮೊನ್ನೆ ಕರ್ಕೊಂಡು ಹೋಗಿದ್ದೀವಿ ರಾಯಚೂರಿಗೆ ಹೋದಾಗ. ಒಂದು ವಿಡಿಯೋ ವೈರಲ್ ಆಗಿದೆ, ನಿಮ್ಗೆ ಗೊತ್ತಿರ್ಬೇಕು. ನಮ್ಮೆಲ್ಲ ಸಮಸ್ಯೆಗಳು ಹೊಂದ್ಕೊಂಡು ಹೋಗಿ ಅವ್ನು ನನ್ನ ಕಾರಣಕ್ಕಿದ್ದ, ವೀರೇಶ ಏನಪ್ಪ ನಿಮ್ಮ ಪ್ರೊಫೆಷನಲ್, ನಿಜವಾಗ್ಲೂ ಫಿದಾ ಆಗಿದ್ದೀನಿ ನಾನು ಅವನಿಗೆ. ಫ್ಯಾನ್, ನಾನು ಅವನಿಗೆ ಫ್ಯಾನ್. ಅವ್ನು ನನಗೆ ಫ್ಯಾನ್ ಏನೋ ಗೊತ್ತಿಲ್ಲ, ನಾನು ಅವನಿಗೆ ಫ್ಯಾನ್. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಡೆಡಿಕೇಶನ್ ಹೆಂಗಿರ್ಬೇಕನ್ನೋದು ಅವನಿಂದ ಕಲ್ತಿದ್ದೀನಿ. ನಾನು ಬಂದು ನಮ್ಮ ಕಾಲೇಜ್ನಾಗ ಹೇಳಿದೆ, ಆ ಡೆಡಿಕೇಶನ್ ಇರಬೇಕು. ಅವನೇನು ಎಜುಕೇಶನ್ ಮುಗಿಸಿಲ್ಲ. ಏನ್ ಮುಗಿಸಿದ ಹೇಳ್ರಿ, ಬರೀ 4ನೇ ಕ್ಲಾಸ್, ಕೇವಲ 4ನೇ ಕ್ಲಾಸ್ ಅವ ಮುಗಿಸಿರೋದು. ಅದಕ್ಕೆ ಜ್ಞಾನ ಕೇವಲ ಶಿಕ್ಷಣದಿಂದ ಬರ್ಬೇಕಂತಿಲ್ಲ, ಅದು ಆಚರಣೂ ಇದೆ ಅನ್ನೋದಕ್ಕೆ ಅವನು ಉತ್ತಮ ನಿದರ್ಶನ. ಅದಕ್ಕೆ ಯಾವುದೇ ಕೆಲಸ ಮಾಡ್ರಿ, ಆ ಕೆಲಸನ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಎಲ್ಲಿ ತನಕ ಮಾಡ್ತಾರೋ ಅಲ್ಲಿ ತನಕ ಯಶಸ್ಸು ನಿಮ್ಮಿಂದ ಇದ್ದೇ ಇರುತ್ತೆ.
ಫೈರ್ ಬ್ರ್ಯಾಂಡ್ ಗೊತ್ತಿರ್ಬೇಕು ನಿಮ್ಗೆ. ಆ ಫೈರ್ ಬ್ರ್ಯಾಂಡ್ ಕಟ್ಟಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ, ಉಪನ್ಯಾಸಕರು, ಪ್ರಾಚಾರ್ಯರು, ಆಡಳಿತಾಧಿಕಾರಿಗಳು, ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ ಅಷ್ಟೇ ಕಷ್ಟಪಟ್ಟಿದ್ದೆ. ಅದೆಲ್ಲದನ್ನ ಆರಂಭದಲ್ಲಿ ಪರಶುರಾಮ್ ಸರ್ ಮಾತಾಡಿದರು. ನಾವು ಬಹಳ ಚಟಿ ದೋಸ್ತರು ಪರಶುರಾಮ್ ಸರ್. ನಾವು ಎಲ್ಲರ ಆಲ್ಮೋಸ್ಟ್ ಆಲ್ ಸಿನ್ನೂರಿನಂತೆ ಎಲ್ಲಾ ಸಂಸ್ಥೆರು ಎಲ್ಲರೂ ಫ್ರೆಂಡ್ಸೇ, ಬಟ್ ಸ್ವಲ್ಪ ಕ್ಲೋಸ್ ಆಗಿರುವಂತ ಫ್ರೆಂಡ್ಸ್. LBK ಕಾಲೇಜಿನ ಲೀಸಿ ತಗೊಳ್ಳಿಕ್ಕೆ ಕಾರಣಕರ್ತನೇ ಅವನು. ಸತ್ಯ ಹೇಳ್ತೀನಿ ನಾನು. ಇವತ್ತೇನಾದ್ರೂ ಅವ್ನು ಹೇಳ್ತಿರ್ತಾನೆ, ಇಲ್ಲ ನೀವು ಮಾಡಿ ಎಲ್ಲ ನಿಂದೆ ಮಾಡಿಸ್ತೀನಿ, ನಾನೇನು ಅನ್ನೋಕೆ ಆಯ್ತು ಮಾಡಿಸ್ ಒಳ್ಳೇದಂತೆ. ಬಟ್ ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಮೊನ್ನೆ ಕಾರ್ಯಕ್ರಮ ಸತ್ಯಗಳನ್ನು ಮಾಡಿದ್ರು, ನನ್ನ ಗೆಸ್ಟ್ ಕರೆದಿದ್ದು. ನಮ್ದು ಹೆಂಗೆ ನಡೀತೆ ಹಂಗೆ ನಡೀತಿ ಕಾರ್ಯಕ್ರಮ. ಅವತ್ತು ಹೇಳಿದೆ ನಾನು ಧನ್ಯ ಆದೆ ಅಂತ ಹೇಳಿದೆ ನಾನು. ಯಾಕಂದ್ರೆ ನಾವು ಮಾಡಿದ್ದನ್ನ ಇನ್ನೊಬ್ರು ಅನುಕರಣೆ ಮಾಡ್ಕೊಂಡು ಮಾಡುವಂಥದ್ದಿದೆಯಲ್ಲ, ಅದನ್ನ ನಾವು ದ್ವೇಷ ಸಾಧಿಸ್ಬಾರ್ದು. ನಮ್ಮಿಂದ ಇನ್ನೊಬ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಬಹಳ ಒಳ್ಳೆಯದು. ಅದಕ್ಕೆ ನಾಲೆಜ್ ಇಸ್ ಪವರ್. ಜ್ಞಾನ ಅನ್ನುವಂಥದ್ದು ಒಂದು ಶಕ್ತಿ ಇದ್ದಾಗ ಆ ಶಕ್ತಿನ ನೀವು ಯಾವ ರೀತಿಯಲ್ಲಿ ಆದರೂ ಸದ್ಬಳಕೆಗೆ ಮಾಡಬೇಕು. ಅದನ್ನು ದುರ್ಬಳಕೆಗೆ ಮಾಡಿಕೊಂಡ್ರೆ ಇತಿಹಾಸದಲ್ಲಿ ನಮ್ಮ ಹೆಸರಿಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಮಾತಾಡ್ತಿರ್ತೀನಿ, ಒಳ್ಳೇದು ಮಾಡಿದ್ರೆ ಒಂದು 10,000 ಜನ ಬರ್ತಾರೆ, ಕೆಟ್ಟದ್ದು ಮಾಡಿದ್ರೆ ನಿಮ್ಮ ಹೆಣ ಎಳ್ಕೊಂಡು ಹೋಗ್ಲಿಕ್ಕೆ ಈ ಪುಸ್ತಕ ಬರಂಗಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ನೀವೆಲ್ಲರೂ ಇದ್ದೀವಿ. 7 ಪಾಯಿಂಟ್ ಸಮಥಿಂಗ್ ಮಾಡಿದಾಳೆ. ಅವ್ರಿಗೆ ನಾವೇನು ಮುಟ್ಸ್ಬೇಕು ಅದನ್ನೆಲ್ಲ ಮುಟ್ಸಿದೀವಿ. 99 ಮಾಡಿದಾರೆ, ನೆಕ್ಸ್ಟ್ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದೀವಿ. 5 ಲಕ್ಷ ಬಾಂಡನ್ನು ಕೊಡ್ತೀವಿ, ಇಲ್ಲ ಅಂತಲ್ಲ. ಜೊತೆಗೆ ಅವಳು ಆಸೆ, ನನ್ನ ಮಗಳು ಮಾಡ್ತಾಳೆಲ್ಲ. ಅವಳು ಇವತ್ತು ಹೇಳಿದ, ಅಪ್ಪಾಜಿ ನಾನು IAS ಮಾಡ್ತೀನಿ ಅಂತ ಬಂದು ಮುಂಜಾನೆ ಹೇಳಿದ್ಲು. ಅವಳು ನ್ಯಾಯಯುತವಾಗಿ IAS ಮಾಡಿದ್ರೆ ನಾನು ಅದರ ಖರ್ಚು ಏನಿದೆ ನನ್ನ ಟೀಮ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿ ನಿನಗೇನು ಸಹಾಯ ಬೇಕು ಯಾವತ್ತಿಗೂ ನಾನು ಒಬ್ಬ ತಂದೆಯಾಗಿ ನಿನ್ನ ಜೊತೆ ಇರ್ತೀನಿ. ನಮಗೂ IAS ಮಾಡ್ಬೇಕನ್ನೋದು ಇತ್ತು, ಆ ಆಸೆ ನಿನ್ನ ಹತ್ರ ಇದೆ. ನೀನು PUC ಹೇಳ್ತಾ ಇದ್ದೀನಿ. ಅದಕ್ಕೇನು ಅನುಕೂಲ ಬೇಕಾದ ಆರ್ಥಿಕವಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಒಬ್ಬ ತಂದೆಯಾಗಿ ನನ್ನ ಮಗಳಿಗೆ ಹೆಂಗೆ ಓದಿಸ್ತೀನಿ, ನೀನು ಹಂಗೆ ಓದ್ಬೇಕು. ಓದಿಲ್ಲ ಅಂದ್ರೆ ನಾನು ಎಷ್ಟು ಖರ್ಚು ಮಾಡಿರ್ತೀನೋ ಅಂದ್ರೆ ಡಬಲ್ ನಿನ್ನ ಹತ್ರ ಇಸ್ಕೊಡವ. ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಮುಂಚೆನೆ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನೀನು ಒಬ್ಬ IAS ಆಫೀಸರ್ ಆಗಿ ಬಂದು ನಿಂತ್ಕೊಂಡ್ರೆ ನಾವು ಪಡುವಷ್ಟು ಸಂತೋಷ ನಿಮ್ಮ ತಂದೆ ತಾಯಿ ಪಡ್ತಾರಲ್ಲ ಗೊತ್ತಿಲ್ಲ. ಅದಕ್ಕೇನು ಬೇಕು ಎಲ್ಲದನ್ನು ನಿಮ್ಮೆಲ್ಲರ ಎದುರಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ. ಅವಳ ನಿಲ್ಲ ತನಕನೂ ನಾನು ಅವಳಿಗೆ ಏನು ಬೇಕು, ಯಾವುದೇ ಗೈಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಕುಟುಂಬದ ವತಿಯೇ ನಮ್ಮ ಆಡಳಿತ ಮಂಡಳಿಯಿಂದ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ. ಥ್ಯಾಂಕ್ ಯು.